ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ಆದರೆ ಇವತ್ತಿನ ನಮ್ಮ ಜೀವನ ಶೈಲಿಯ ಪರಿಣಾಮವು, ಪೂರ್ವಜನ್ಮದ ಕರ್ಮದ ಫಲವು ಅನಾರೋಗ್ಯದಿಂದ ನಾವು ಬಳಲುವಂತಹ ಸ್ಥಿತಿ ಬಂದೊದಗಿದೆ. ಹಾಗಾದರೆ ಆರೋಗ್ಯವಂತ ಜೀವನವನ್ನು ಒಬ್ಬ ವ್ಯಕ್ತಿ ನಡೆಸಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಪೋಷಕಾಂಶಗಳು ಅನ್ನೋದು ಬೇಕಾಗತ್ತೆ, ರೈಟ್? ಆದರೆ ಅದೇ ವ್ಯಕ್ತಿ ಮತ್ತು ಆತನ ಕುಟುಂಬ, ಆತನ ಮಾನಸಿಕ ಮತ್ತು ಭಾವನಾತ್ಮಕ ಚಟುವಟಿಕೆಗಳಲ್ಲೂ ಕೂಡ ಆರೋಗ್ಯವನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ಮನೆಯ ಪೋಷಕಾಂಶ ಅನ್ನೋದು ಕಾರಣ ಅಂತ ಹೇಳಬಹುದು. ಅರೆ, ಇದೇನಿದು ಮನೆಯ ಪೋಷಕಾಂಶದ ಬಗ್ಗೆ ನೀವು ಹೇಳ್ತಿದ್ದೀರಾ ಅನ್ನುವಂಥ ಕುತೂಹಲ ಇದ್ದರೆ ಖಂಡಿತವಾಗ್ಲೂ ಇದಕ್ಕೆ ಗುರೂಜಿ ಉತ್ತರವನ್ನು ಕೊಡ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಪುರುಷೋತ್ತಮ್ ದೇಶಿ ಗುರೂಜಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಒಬ್ಬ ವ್ಯಕ್ತಿ ಆರೋಗ್ಯದಿಂದ ಇರಬೇಕು ಅನ್ನೋದಾದರೆ ಪೋಷಕಾಂಶಗಳು ಬೇಕು, ವಿಟಮಿನ್ ಬೇಕು, ಅದು ಬೇಕು, ಇದು ಬೇಕು, ಇದೆಲ್ಲ ಗೊತ್ತು. WHO ಕೂಡ ಹೇಳುತ್ತೆ ಯಾವ ರೀತಿ ನಮ್ಮ ಆರೋಗ್ಯ ಸುಸ್ಥಿರವಿರಬೇಕು ಅನ್ನೋದಾದರೆ ಏನೆಲ್ಲ ಬೇಕು ಅಂತ. ನೀವಿವತ್ತು ಒಬ್ಬ ವ್ಯಕ್ತಿ, ಆತನ ಕುಟುಂಬ, ಆತನ ಭಾವನಾತ್ಮಕ ಮಾನಸಿಕ ಸ್ಥಿತಿ ಸುಸ್ಥಿರವಾಗಿರಬೇಕು ಅನ್ನೋದೇ ಆದರೆ ಮನೆಯ ಪೋಷಕಾಂಶಗಳು ಮುಖ್ಯ ಅಂತ ಹೇಳ್ತಿದ್ದೀರ. ಮನೆಗೂ ಪೋಷಕಾಂಶಗಳಿರುತ್ತಾ ಅನ್ನೋದೇ ಪ್ರೇಕ್ಷಕರ ಪ್ರಶ್ನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ವಿಚಾರನ ಮುಂದೆ ಇಟ್ಟಾಗ ಇನ್ನೊಂದು ಆಶ್ಚರ್ಯ ಕಾದಿದೆ. ಅಂದರೆ ಅದೇನು ಗೊತ್ತಿಲ್ಲ ಅಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಇದು ಒಂದು ಇದೆಯಾ ಅಂತಕ್ಕಂಥ ಒಂದು ಆಶ್ಚರ್ಯ ಅಂತ ವಿಚಾರ ಹೇಳ್ಬೋದು. ಹೌದು. ಯಾವುದಪ್ಪ ಅದು ಅಂದರೆ ನಮ್ಮ ದೇಹದ ಹೊರಭಾಗದಲ್ಲಿರ್ತಕ್ಕಂಥ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಚರ್ಮದಿಂದ ಉಸಿರಾಡುವುದು ಸೂಕ್ತ ಅಂತಕ್ಕಂಥ ವಿಚಾರ ಬೇಕು. ಚರ್ಮದಿಂದಲೇ ಉಸಿರಾಡುವುದು ಸೂಕ್ತ. ಇದು ಹೇಗೆ ಅಂತಕ್ಕಂಥ ವಿಷಯ ತಿಳ್ಕೊಂಡ್ರೆ ಒಂದು ಲೆಕ್ಕದಲ್ಲಿ ಇದು ಸಾಧ್ಯನಾ, ಕಷ್ಟನಾ, ಅನುಮಾನ ಏನು ಹೇಳ್ಬೋದಮ್ಮ? ಚರ್ಮದಿಂದಲೇ ಉಸಿರಾಡುವ ಕ್ರಮವನ್ನು ಗಮನಿಸ್ಬೇಕು ನಾವು. ಸೈಂಟಿಫಿಕಲಿ ಎಸ್ ಅಂತ ಹೇಳ್ಬೋದು, ಬಟ್ ಇದನ್ನು ಜನಸಾಮಾನ್ಯರು ಗಮನಿಸಿಲ್ಲ. ಸೊ ಆದರೂ ಕೂಡ ಇದೇನಿದು ಕೇಳೇ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಕೂಡ ಬರುತ್ತೆ. ಅನುಮಾನನೂ ಕೂಡ ಆಗ್ಬೋದು. ತಿಳ್ಕೊಂಡ ಮೇಲೆ ಅರ್ಥ ಆಗುತ್ತೆ, ಹೌದಲ್ವಾ, ಯಾಕೆ ಉಸಿರಾಡಬೇಕು? ಚರ್ಮದಿಂದಲೇ ಉಸಿರಾಡೋದ್ರಿಂದ ನಮಗೆ ಸಿಗೋ ಬೆನಿಫಿಟ್ ಏನು ಇತ್ತಾನೆ ಮುಖ್ಯ. ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು, ಮನೆಯ ಒಳಗೂ ಮನೆಯ ಹೊರಗೂ ಪ್ರಕೃತಿಯನ್ನು ಗಮನಿಸ್ತಕ್ಕಂಥದ್ದು, ಅದನ್ನು ಬಳಸ್ತಕ್ಕಂತಹ ನಿಯಮಗಳನ್ನು ನಾವು ಕಲಿತಾಗ ನಮಗದು ಬೇಕಾಗತ್ತೆ. ನಾವು ಎರಡನೇ ಕಂಪಲ್ಸರಿಯಾಗಿ ಹೇಳ್ತಾ ಹೋಗ್ತೀವಿ. ಏನು ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯ ಸದೃಢನಾಗಿರಬೇಕು ಅಂತ ಅನ್ಕೋತೀವಿ. ಅದಕ್ಕೆ ಮನೆಯಲ್ಲಿ ಇರ್ತಕ್ಕಂತಹ ಹೊರಗೂ ಒಳಗೂ ಇರ್ತಕ್ಕಂಥದ್ದಕ್ಕೂ ಮಾನಸಿಕ ದೈಹಿಕವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ತಿಳ್ಕೊಳ್ಳೋದು ಸ್ವಲ್ಪ ದೂರ ಆಗಿದೆ ಅಂತ ಅನ್ಕೋಬೋದಾಗತ್ತೆ. ಸ್ವಲ್ಪ ದೂರ ಆಗಿದೆ. ಏನು ಅಂದರೆ ಒಂದು 2-3 ಸಲ ಅಮ್ಮ ಪ್ರಶ್ನೆ ಹಾಕಿದ್ದು ನೀನು, ಏನು ಮನೆ ಹೊರಗೆ ಜಾಗ ಬಿಡ್ತಕ್ಕಂತಹ ವಿಚಾರದಲ್ಲಿ ಕಷ್ಟ ಆಗತ್ತೆ, ಎಷ್ಟು ಜನ ಬಿಟ್ಕೊಂಡಿರೋಕ್ಕೆ ಸಾಧ್ಯ ಆಗತ್ತೆ, ಮತ್ತು ಅದರಿಂದ ಏನು ಬೆನಿಫಿಟ್ ಏನು ಅಂತ ಒಂದು 2-3 ಸಲ ಕಾರ್ಯಕ್ರಮದಲ್ಲಿ ನೀನು ಪ್ರಶ್ನೆ ಕೇಳಿದ್ದೆ. ಅದನ್ನು ಇವತ್ತು ವಿಸ್ತಾರ ಮಾಡೋಣ. ಯಾಕೆ ಮನೆಯ ಹೊರಗಡೆ ಜಾಗ ಬಿಡಬೇಕು, ಅದರಿಂದ ನಮಗೆ ಉಪಯೋಗ ಏನು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ನಮಗೆ ಹೌದು ಇದು ತುಂಬ ಅನುಕೂಲಕರವಾಗಿರ್ತಕ್ಕಂಥ ವಿಚಾರ ಅಂತ ಅನಿಸತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದರಲ್ಲಿ ಒಂದು ಬ್ರೇಕಿಂಗ್ ವಿಚಾರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ನಾನದು ಹೇಳ್ತಕ್ಕಂಥದ್ದು ನಾನೇನೋ ತಿಳ್ಕೊಂಡಿದ್ದೀನಿ ಅಂತಕ್ಕಂಥ ವಿಚಾರ ಅಲ್ಲ, ಇರಬಹುದೇನೋ ಅಂತಕ್ಕಂಥದ್ದು, ಇರತಕ್ಕಂಥ ಸಾಧ್ಯತೆ ಇದೆ ಅಂತ ವಿಚಾರವನ್ನು ಹೇಳ್ತೀನಿ. ಯಾವುದದು? ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೃದಯಾಘಾತ ಆಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕಾಣ್ತಾ ಇದ್ದೀವಿ. ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಕ್ಕೆ ಕಷ್ಟ ಆಗಿದೆ ಅಂತಕ್ಕಂಥದ್ದು ಸ್ವಲ್ಪ ಕೈ ಚೆಲ್ಲೋ ಮಟ್ಟಕ್ಕೂ ಇರುವಂಥ ಸನ್ನಿವೇಶ ಕೂಡ ಇದೆ. ಏನಕ್ಕೆ ಆಗ್ತಾ ಇರ್ಬೋದು ಇದು? ಇದನ್ನು ಯಾವ ರಂಗದಲ್ಲಿ ಇದನ್ನು ನಾವು ಚಾಲೆಂಜ್ ಮಾಡಿ ತಗೋಬೋದು ಅಂತಕ್ಕಂಥ ಒಂದು ವಿಷಯನ ಇವತ್ತು ಒಂದು ಸಣ್ಣ ಕ್ಲೂನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನದು? ಮಗು ಗರ್ಭದಲ್ಲಿರ್ತಕ್ಕಂತಹ ಗರ್ಭದೋಷದಿಂದ ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಹೃದಯಾಘಾತ ಆಗೋದಕ್ಕೆ 99% ಭಾಗ ಆಗ್ತಾ ಇರುತ್ತೆ, ಮುಂದಕ್ಕೂ ಆಗತ್ತೆ ಅಂತ ಹೇಳ್ಬೋದು. ಗರ್ಭದೋಷ, ಎಸ್, ಗರ್ಭದೋಷದ ಕಾರಣದಿಂದಾಗಿ 99% ಭಾಗ ಎಷ್ಟೋ ಜನ ಇವತ್ತು ಮಕ್ಕಳು ಪಾಪ ಸ್ಕೂಲ್ಗೆ ಹೋಗಿ
ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಹೇಳಿ ಎಷ್ಟೋ ಜನ ಪೇರೆಂಟ್ಸ್ ಸ್ವಲ್ಪ ಭಯನೂ ಆಗ್ತಾ ಇದೆ, ಏನು ಆಗ್ಬೋದು ಮುಂದೆ ಅಂತ. ಕಾರಣ ಇದಕ್ಕೆ ಕೈ ಚೆಲ್ಲುವಂಥ ಮಟ್ಟಕ್ಕೂ ಬಂದ್ಬಿಟ್ಟಿದ್ದೀವಿ ನಾವು, ಕಾರಣನೇ ಸಿಕ್ಕಿಲ್ಲ ಅನ್ನೋ ಮಟ್ಟದಲ್ಲಿ ಇದ್ದೀವಿ ನಾವು. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನದು ಅಂದರೆ ಗರ್ಭದೋಷ ಜನನದೋಷ ಸತ್ಯವನ್ನು ತಿಳ್ಕೊಂಡಾಗ ನಾವೇನು ತಿಳ್ಕೊಬೇಕಾಗತ್ತೆ? ಗರ್ಭದೋಷ ಒಂದು, ಜನನ ದೋಷ ಒಂದು. ಈ ಎರಡನ್ನು ತಿಳ್ಕೊಂಡಾಗ ಚಿಕ್ಕ ವಯಸ್ಸಿನ ಮಕ್ಕಳು ಯಾಕೆ ಕಾಯಿಲೆಗೆ ತುತ್ತಾಗ್ತಾರೆ. ಇದಕ್ಕೆ ಮೊದಲನೇ ವಿಷಯ ಹೇಳಬೇಕಂದ್ರೆ, ತಾಯಿ ಗರ್ಭವತಿಯಾಗಿದ್ದಾಗ ತನ್ನ ಮನಸ್ಸಿನ ನೋವಿನ ತೊಳಲಾಟದಲ್ಲಿ ಸಮತೋಲನವಾದ ಉಸಿರಾಟ, ನಾನು ಆಡುತ್ತಿರುವ ಉಸಿರಾಟ ನನ್ನ ಮಗುವಿಗೂ ತಲುಪುವ ಸಾಧ್ಯತೆ ಇದೆ ಅಂತ ಗೊತ್ತಿದ್ದರೂ ಆ ನೋವಿನ ಹಿಂಸೆಯಲ್ಲಿ ಉಸಿರಾಟ ಪ್ರಕ್ರಿಯೆ ಸೂಕ್ತವಾದ ರೀತಿಯಲ್ಲಿ ಆಗದ ಕಾರಣ ಮೆದುಳು ಮತ್ತು ಹೃದಯ ದುರ್ಬಲ ಆಗ್ತಕ್ಕಂಥ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋ ಸತ್ಯ ತಿಳ್ಕೊಂಡ್ರೆ ಇದರಿಂದ ಹೊರಗೆ ಬರ್ಬೋದು. ಗರ್ಭಾವ್ಯವಸ್ಥೆಯಲ್ಲಿರ್ತಕ್ಕಂಥ ತಾಯಿ ಗರ್ಭಿಣಿ, ನನ್ನ ಉಸಿರಾಟ ನನ್ನ ಮಗುವಿಗೆ ತಲುಪಿಸೋದು ನನ್ನ ಕರ್ತವ್ಯ, ಅದು ಸರಿಯಾದ ಕ್ರಮದಲ್ಲೇ ಉಸಿರಾಟ ಆಗಬೇಕು. ಸಮತೋಲನವಾದ ಉಸಿರಾಟ ಅಂದರೆ ತಾಯಿ ಮತ್ತು ಮಗು ನಿಖರವಾಗಿ ನೆಮ್ಮದಿಯಾದ ಉಸಿರಾಟ ನಡಿಬೇಕು. ಇದು ಎಷ್ಟು ಮಟ್ಟಕ್ಕೆ ನಡೀತಾ ಇದೆ ಗರ್ಭಿಣಿ ಸ್ತ್ರೀಯರಲ್ಲಿ? ಎಷ್ಟೋ ಬೇಜಾರು, ಎಷ್ಟೋ ಹಿಂಸೆ, ಎಷ್ಟೋ ಅನಾರೋಗ್ಯ, ಎಷ್ಟೋ ಕೋಪ. ಈ ರೀತಿಯಾಗಿ ಮಗು ಗರ್ಭದಲ್ಲಿ ಅದು ತುಂಬ ಕಷ್ಟಕರವಾದ ವೇದನೆಯಲ್ಲಿದ್ದಾಗ ಈ ಮೆದುಳು ಮತ್ತು ಹೃದಯಕ್ಕೆ ಸ್ವಲ್ಪ ಕಷ್ಟ ಆಗುವ ಸನ್ನಿವೇಶದ ಕಾರಣದಿಂದಾಗಿ ಮಗು ಹುಟ್ಟಬೇಕಾದ್ರೆ ಹುಟ್ಟಿದ ತಕ್ಷಣ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಕ್ಕಂತಹ ಒಂದು ಮಟ್ಟಕ್ಕೆ ಇದು ಸಾಧ್ಯತೆ ಇದೆ ಅಂತ ನೇರವಾಗಿ ನಿಖರವಾಗಿ ಸಾಬೀತುಪಡಿಸ್ಬೇಕಾದ್ರೆ ಹೇಳಬಹುದು. ಅದು ಏನೋ ಅಂದಾಜಲ್ಲಿ ಹೇಳಿರ್ತಕ್ಕಂಥ ವಿಚಾರ ಅಲ್ಲ. ಇದು ಒಂದು ಭಾಗ. ಇನ್ನೊಂದು ಜನನ ದೋಷ. ಈ ಜನನ ದೋಷ ಯಾವುದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ಮಗು ಹುಟ್ಟಿದ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತಕ್ಕಂತಹ ಊಟ, ತಾಯಿ ಮಾಡ್ತಕ್ಕಂಥ ಊಟ ಮಗುವಿಗೆ ಎಷ್ಟರ ಮಟ್ಟಕ್ಕೆ ಅದು ತಲುಪಲಿಕ್ಕೆ ಆರೋಗ್ಯದಾಯಕವಾಗಿ ಸಾಧ್ಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರ ತಗೊಂಡಾಗ, ಎರಡನೇದಾಗಿ ನಮ್ಮ ವಾಸದ ಮನೆ ಬರುತ್ತೆ, ಜನನ ದೋಷಕ್ಕೆ ಕಾರಣ ಆಗತ್ತೆ. ಮಗುವಿನ ಜನನ ದೋಷಕ್ಕೆ ಕಾರಣ ನಮ್ಮ ವಾಸದ ಮನೆಯೇ ಕಾರಣ. ಏನದು ಜನನ ದೋಷ? ಸ್ವಾಮಿ, ನಮ್ಮ ಮಗು ಅಮಾವಾಸ್ಯೆಯಲ್ಲಿ ಹುಟ್ಟುಬಿಡ್ತು, ನಮ್ಮ ಮಗು ಕೃಷ್ಣ ಪಕ್ಷದಲ್ಲಿ ಹುಟ್ಟುಬಿಡ್ತು, ನಮ್ಮ ಮಗು ಅರ್ಧ ರಾತ್ರಿಯಲ್ಲಿ ಹುಟ್ಟುಬಿಡ್ತು, ನಮ್ಮ ಮಗು ಮಾಲೆ ಹಾಕ್ಕೊಂಡು ಹುಟ್ಟುಬಿಡ್ತು. ಈ ಕಥೆಗಳಿದೆಯಲ್ಲಮ್ಮ, ಹಲವಾರು ಕಥೆಗಳಿದೆ ಇದರಲ್ಲಿ. ಏನೇನೋ ದೋಷ, ಅಥವಾ ಕೈ ಹಂಗವನ ಆಯಿತು, ಬುದ್ಧಿಮಾಂದ್ಯ ಆಯಿತು, ಹಲವಾರು ರೀತಿಯ ದೋಷಗಳಿಗೆ ಕಾರಣ ಇದು ಜನನ ದೋಷ. ಈ ಜನನ ದೋಷಕ್ಕೆ ಕಾರಣ ನಮ್ಮ ಮನೆಯ ಹೊಸಿಲೇ ಮೂಲ ಕಾರಣವಾಗಿರುತ್ತೆ ಅನ್ನೋ ಸತ್ಯವನ್ನು ನೇರವಾಗಿ ನಿಖರವಾಗಿ ಹೇಳ್ಬೋದು. ನಮ್ಮ ಮನೆಯ ಹೊಸಿಲು ಈ ರೀತಿಯಾದ ಕೆಟ್ಟ ವಿಚಾರದಲ್ಲಿ ಮಗು ಹುಟ್ಟಿದೆ, ನಾವೇನು ಮಾಡಿದೋ ಕರ್ಮ, ನಮ್ಮ ಮಗು ಯಾಕೆ ಹುಟ್ಟಬೇಕಿತ್ತು ನಂಬರ್ 1, ನಾನು ಯಾಕೆ ಈ ರೀತಿಯಾಗಿ ಹುಟ್ಟಬೇಕಿತ್ತು ದೊಡ್ಡವರಾದ್ಮೇಲೆ ಪ್ರಶ್ನೆ. ಇದೆರಡಕ್ಕೂ ಮೂಲ ಕಾರಣ ನೇರವಾಗಿ ನಿಖರವಾಗಿ ನಮ್ಮ ಮನೆಯ ಹೊಸಿಲು, ಮೇನ್ ಡೋರ್ ಅಂತ ನಾವೇನು ಹೇಳ್ತೀವೋ, ಇದು 100ಕ್ಕೆ 100 ಪಕ್ಕ ಸಾಧ್ಯತೆಯಿಂದ ಈ ರೀತಿ ಮಕ್ಕಳನ್ನು ಪಡೆಯೋದಕ್ಕೆ ಜೀವನ ಪರ್ಯಂತ ಇದಕ್ಕೆ ಇಲ್ಲಿವರೆಗಾಯಿತು, ಎಷ್ಟು ಸಾವಿರ ವರ್ಷಗಳಾಯಿತು, ಇದನ್ನು ಇಲ್ಲಿವರೆಗೂ ಮಾಹಿತಿ ಸಿಗ್ಲಿಕ್ಕಾಗೇ ಇಲ್ಲ. ಇದು ನನಗೊಂದು ಪ್ರಶ್ನೆ. ಇದು ಇಬ್ಬರಲ್ಲೂ ಪ್ರಶ್ನೆ ಬರುತ್ತೆ. ಮಗು ನಾನು ಹುಟ್ಟಕ್ಕೆ ನಾನೇನು ಅಪ್ಲಿಕೇಶನ್ ಹಾಕಿದ್ನಾ ಅಂತ ಕೇಳುತ್ತೆ, ತಂದೆ ತಾಯಿ ನಾನು ಮಗು ಕೆಟ್ಟದಾಗಿ ಹುಟ್ಟಬೇಕಾದ್ರೆ ನಾನು ಪಡೆಯದ್ನಾ ಅಂತ ಇವ್ರು ಕೇಳ್ತಾರೆ. ಮತ್ತು ಉತ್ತರ ಯಾರು ಹೇಳೋದು? ಸಿಕ್ಕಿಲ್ಲ. ಹಾಗೆ ಇವತ್ತು ಹೇಳ್ತಕ್ಕಂಥ ವಿಚಾರ, ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ತಿಳ್ಕೊಳ್ಳೋದ್ರ ಜೊತೆಗೆ, ಮಕ್ಕಳು ಕೆಟ್ಟ ನಕ್ಷತ್ರದಲ್ಲಿ ಕೆಟ್ಟ ಸಮಯದಲ್ಲಿ ಹುಟ್ಟಿದೆ ಅಂತಕ್ಕಂಥ ಜೊತೆಗೆ ಮನೆ ಕಾರಣ ಆಗಿರುತ್ತೆ ಅಂತಕ್ಕಂಥ ಲೆಕ್ಕವನ್ನು ತಿಳ್ಕೊಂಡಾಗ ಸಾಕಷ್ಟು ಸತ್ಯ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ಮುಂದುವರೆದ ಭಾಗ ಹೇಳ್ತಾ ಹೋಗಬೇಕಾದ್ರೆ, ಮಾನಸಿಕವಾಗಿರ್ತಕ್ಕಂತಹ ಸಮಸ್ಯೆ ಏನು ಮನೆಯ ಒಳಗಡೆ ಮಾನಸಿಕವಾದ ಸಮಸ್ಯೆ ಇದೆ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಸುಮ್ಮನೆ ಅಳೋದು, ಸುಮ್ಮನೆ ಚೀರಾಟ ಮಾಡೋದು, ಆಮೇಲೆ ದೇಹದಲ್ಲಿ ಶಕ್ತಿ, ನನಗೆ ತುಂಬ ಕಷ್ಟ ಇದೆ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ಅನುಭವಿಸೋದು, ನಿಶಕ್ತಿ. ನಡೆದಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸೊಂಟದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಕಾಲು ಮಂಡಿಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಇವೆಲ್ಲ ಏನಕ್ಕಪ್ಪ ಬರುತ್ತೆ, ಇದಕ್ಕೆ ಎಷ್ಟಪ್ಪ ಮೆಡಿಸಿನ್ ತಿನ್ನೋದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಯೋಚನೆ ಮಾಡಿದಾಗ
ಮನೆಯ ಒಳಗಡೆ ಮಾನಸಿಕವಾಗಿರ್ತಕ್ಕಂಥ ಒಳಗಿನ ರೋಗಿಗಳಾಗಿರ್ತಾರೆ ಇವರು. ಒಳಗಿನ ರೋಗಿಗಳು. ಅದಕ್ಕೆ ನೇರವಾಗಿ ಒಂದು ಕ್ಲೂ ಕೊಡ್ತೀನಿ. ಕಣ್ಣಿನ ಸಮಸ್ಯೆ ಯಾವ ಹೆಂಗಸರಿಗೆ ಮನೆಯಲ್ಲಿ ಕಣ್ಣು ಹುರಿ, ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣು ಅವಾಗವಾಗ ತುಂಬ ತೊಂದರೆ ಕೊಡುತ್ತೆ, ಮಂಜಾಗ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆ, ಮಲಗಿದಾಗ ಕಣ್ಣುರಿ ಬರುತ್ತೆ, ಅಂದರೆ ಕಣ್ಣು ಬಿಟ್ಟಾಗ ಕಣ್ಣುರಿ ಬರುತ್ತೆ, ಈ ರೀತಿ ಸಮಸ್ಯೆ ನೇರವಾಗಿ ಕಣ್ಣು ಎಲ್ಲಿ ತೊಂದರೆ ಕೊಡ್ತಾ ಇದೆ ಅಂದರೆ ಅದು ಒಳ ರೋಗಿಗಳ ಗುಂಪಿನಲ್ಲಿ ಸೇರುವ ಪ್ರಥಮ ಸ್ಥಾನದಲ್ಲಿ ಇರುತ್ತೆ ಮನೆ. ಒಳ ರೋಗಿಗಳು, ಹೊರ ರೋಗಿಗಳು ಅಂತ ಹಾಸ್ಪಿಟ್ಲಲ್ಲಿ ನೋಡಿದ್ದೀವಿ ಬೋರ್ಡು. ನಮ್ಮ ವಾಸದ ಮನೆಯಲ್ಲಿ ಹಾಕೋಬೋದು ನೇರವಾಗಿ ನಿಖರವಾಗಿ ಒಳ ರೋಗಿಗಳು ಮನೆಯಲ್ಲಿ ಎಷ್ಟಿದ್ದಾರೆ, ಹೊರ ರೋಗಿಗಳು ಎಷ್ಟಿದ್ದಾರೆ. ಹೊರ ರೋಗಿಗಳು ಯಾರು? ಸಾಮರ್ಥ್ಯ, ದೇಹಕ್ಕೆ ಬರ್ತಕ್ಕಂಥ ಸಾಮರ್ಥ್ಯ ಹೊರಗಿನಲ್ಲಿ ಬರ್ತಕ್ಕಂತಹ ಸಿಗ್ತಕ್ಕಂತಹ ಯಾವುದು, ಖಾಲಿ ಜಾಗದಲ್ಲಿ ಇರ್ತಕ್ಕಂಥ, ನಮ್ಮ ಮನೆಯ ಹೊರಗೆ ಬಿಟ್ಟಿರ್ತಕ್ಕಂಥ ಖಾಲಿ ಜಾಗ, ಅದರಲ್ಲಿ ನಮ್ಮ ದೇಹ ಸದೃಢವಾಗೋದಕ್ಕೆ ಮತ್ತು ನಮ್ಮ ದೇಹ ವಿನ್ಯಾಸ ಆಗೋದಕ್ಕೆ ಅದು ತುಂಬ ಕಾರಣ ಆಗುತ್ತೆ. ದೇಹ ವಿನ್ಯಾಸ ಅಂದರೆ ಏನು? ವಯಸ್ಸಿಗೆ ತಕ್ಕಂತೆ ದೇಹ ಇರಬೇಕು. ಇದು ಮನೆಯ ಹೊರಗಡೆ ಇರುವ ಜಾಗದಿಂದಲೇ ಸಾಧ್ಯ. ನೀವು ಏನು ತಿಂದರೂ ಶಕ್ತಿಯಾಗಿರ್ತೀನಿ ಅಷ್ಟು ಸುಲಭ ಅಲ್ಲ. ಅದು ನೀವು ತಿನ್ನೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ತಿನ್ನಿ. ಆದರೆ ಸದೃಢವಾಗಿರುವಂಥ ದೇಹ ಆಗಬೇಕು, ಸ್ಥಿರತೆಯಾಗಿರ್ತಕ್ಕಂಥ ಬುದ್ಧಿ ಬೇಕು, ಯಾವ ಕಾರಣಕ್ಕೂ ಧೃತಿ ಕೆಡಬಾರ್ದು ಅಂತಕ್ಕಂತಹ ಶಕ್ತಿ, ಸಮಯಕ್ಕನುಸಾರವಾಗಿ ವರ್ತನೆಯನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ಅಭ್ಯಾಸ. ಸಂದರ್ಭಕ್ಕನುಸಾರವಾಗಿ ಆ ವರ್ತನೆಯನ್ನು ಮಾಡಬೇಕಾದ್ರೆ ಇದು ಹೊರಗಡೆ ಖಾಲಿ ಜಾಗದಲ್ಲಿರ್ತಕ್ಕಂಥದ್ದೇ ಒಂದು ಮಹತ್ವ. ಅದೇನಿದೆ ಖಾಲಿ ಜಾಗದಲ್ಲಿ? ಹಾಗಾದರೆ ಏನಿರಬಹುದು? ಹಾಗಾದರೆ ಅಂದರೆ ನಾವು ಹಗಲಲ್ಲಿ ಸೂರ್ಯನ ಕಿರಣದ ಮೂಲಕವಾಗಿ ನಮಗೆ ಜೀರ್ಣಕ್ರಿಯೆ ಸ್ವಲ್ಪ ಕೆಲಸ ಚೆನ್ನಾಗಿ ಸ್ಪೀಡಾಗಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ, ಹೌದಲ್ಲ? ರಾತ್ರಿ ಏನು? ಚಂದ್ರ. ಸರಿ, ರಾತ್ರಿ ಎಲ್ಲ ಆಗುತ್ತೆ. ಹಗಲಲ್ಲಿ ಸೂರ್ಯನ ಕಿರಣ ಇತ್ತು, ಸ್ಪೀಡ್ ಇತ್ತು, ಡೈಜೆಷನ್ ಆಯಿತು. ರಾತ್ರಿ ಡೈಜೆಷನ್ ಆಗಬೇಕಲ್ಲ, ಅದಕ್ಕೇನು ಮಾಡೋದು? ಇದು ಪ್ರಶ್ನೆ ಹಾಕೋಬೇಕು ನಾವು. ಹಗಲಲ್ಲಿ ಆದಂಥ ಜೀರ್ಣಕ್ರಿಯೆ ರಾತ್ರಿ ನಡೆಯಲ್ಲ. ಅದಕ್ಕೇನು ಹೇಳ್ತೀರಾ ತಿಳಿದವರು ವೈಜ್ಞಾನಿಕವಾಗಿ? ಸ್ವಲ್ಪ ಆಹಾರವನ್ನು ತಗೊಳ್ಳಿ. ಸ್ವಲ್ಪ ಆಹಾರ ತಗೊಂಡು ನಿದ್ದೆ ಬರಲ್ಲ, ಹಸುವಾಗುತ್ತೆ ಮಧ್ಯ ಅಂತಾನೆ, ಹೌದಲ್ವಾ? ಆಗಲ್ಲ. ಕೆಲವರಿಗೆ ಹೊಟ್ಟೆ ತುಂಬ ತಿಂದರೆ ನಿದ್ದೆ, ಹೌದು. ಆಮೇಲೆ ಕೆಲವರು ಹೊಟ್ಟೆ ತುಂಬ ತಿಂದೆ ಚೆನ್ನಾಗಿರೋರು ಇದ್ದಾರೆ, ಹೌದು. ಕೆಲವರು ಇಲ್ಲ ಲೈಟಾಗಿ ತಗೊಳ್ಳಿ ಅಂತಾರೆ. ಆ ಕಡೆಯಿಂದ ಈ ಕಡೆ ಒದ್ದಾಡ್ತಿರ್ತಾರೆ, ಈ ಕಡೆಯಿಂದ ಆ ಕಡೆ ಒದ್ದಾಡ್ತಿರ್ತಾರೆ. ಯಾಕೆ ಅಂದರೆ ನಾನು ಚೆನ್ನಾಗಿ ಸ್ಲಿಮ್ ಆಗಿರಬೇಕು ಅನ್ನೋ ಆಸೆಗೆ ನಿದ್ದೆ ಹಾಳು ಮಾಡಿಕೊಂಡು ಸುಸ್ತು ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಈ ವಯಸ್ಸಲ್ಲಿ ನಿಮ್ಗೆ ಏನು ಬಂದೈತೆ? ಹುಡುಗನೂ ಹೌದು, ಹುಡುಗಿನೂ ಆಗ್ಬೋದು. ಅಂದರೆ ನಿದ್ದೆಯಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ರಾತ್ರಿ ಅಂತಕ್ಕಂಥದ್ದನ್ನು ನಾವು ಬಳಸ್ತಾ ಇರೋ ರೀತಿ ಚೆನ್ನಾಗಿಲ್ಲ. ಈ ಕಾರಣದಿಂದಾಗಿ ನಾವು ಅಂದ್ಕೊಂಡಿದ್ದೀವಿ ಊಟದಲ್ಲಿ ನಮಗೆ ಸಿಗುವಂತಹ ಪೋಷಕಾಂಶಗಳು, ಪ್ರೋಟೀನ್, ನಮ್ಗೆ ಏನೇನು ಬೇಕೆಲ್ಲ ಸಿಗತ್ತೆ, ಇದು ಒಂದು ಭಾಗ. ಅದಕ್ಕನುಸಾರವಾಗಿ ಶ್ರಮಜೀವಿಗಳು, ಡಾಂಬರ್ ಕೆಲಸ ಮಾಡೋರು, ಧೂಳಲ್ಲಿ ಮಾಡ್ತಾರೆ, ಡೆಟಾಲ್ ಆಗಿ ಕೈ ತೊಳಿಯಲ್ಲ, ಕೈ ತೊಳಿಯೋಕ್ಕೆ ನೀರೇ ಇರಲ್ಲ, ಆದರೂ ಅದರಲ್ಲೇ ತಿಂತಾರೆ, ಆ ಧೂಳಲ್ಲಿ ತಿಂತಾರೆ, ಆ ಹೊಗೆಯಲ್ಲಿ ತಿಂತಾರೆ, ದೃಢಕಾಯವಾಗಿರ್ತಾರೆ. ಇವರು ಡೆಟಾಲ್ ಹಾಕಿ ಸೋಪ್ ಹಾಕಿ AC ರೂಮಲ್ಲಿ ಕೂತ್ಕೊಂಡು ಫ್ರೆಶ್ ಆಗಿರೋ ಫುಡ್ ತಿಂತಾರೆ, 258 ರೋಗ ಇರುತ್ತೆ. ಹೌದು. ಇದಕ್ಕೆ ಉತ್ತರ ತಂದ್ಕೋಬೇಕು ನಾವು. ಹಾಗಾದರೆ ಏನು ಕಾರಣ ಆಗ್ತಾ ಇದೆ? ಹಂಗಾರೆ ಡೆಟಾಲ್ ಹಾಕಿ ತೊಳ್ಕೊಳ್ಳೋದು ತಪ್ಪ ಅಲ್ಲ, ಮಾಡಿ. ಆದರೆ ನಾವು ನಮ್ಮ ಮನಸ್ಸನ್ನು ಎಷ್ಟು ಮಟ್ಟಕ್ಕೆ ಸದೃಢವಾಗಿ ಇಟ್ಕೊಳ್ಳೋಕ್ಕಾಗಿದೆ ಅಂತಕ್ಕಂಥದ್ದೇ ಅತಿ ಮುಖ್ಯವಾಗಿರ್ತಕ್ಕಂತಹ ಎನರ್ಜಿ ಆಗಿರ್ತಕ್ಕಂಥ ಒಂದು ವಿಚಾರ. ಏನು ಹೇಳ್ಬೋದಮ್ಮ? ನಮ್ಮ ಮನಸ್ಸನ್ನು ಸಮತೋಲನವಾಗಿ ಇಟ್ಕೊಳ್ತಕ್ಕಂಥ ಒಂದು ಶಕ್ತಿ ಬಂದಾಗ ನಿಮ್ಮ ಆಹಾರ ಸೆಕೆಂಡ್ ಪ್ಲೇಸಿಗೆ ಬರುತ್ತೆ. ಹೌದು. ಯಾಕೆಂದರೆ 8 ದಿನ ಊಟ ಇಲ್ಲದೆ ಇರ್ಬೋದು, 3 ದಿನ ನಾವು ಮಾಡ್ತಕ್ಕಂತಹ ಅಭ್ಯಾಸಗಳಲ್ಲಿ ನೀರು ಅಂತ ಒಂದಿದೆ. ಆ ನೀರಿಲ್ದೇನೂ 3 ದಿನ ವಾಸ ಮಾಡಬಹುದು. ಆದರೆ ಉಸಿರಾಟ ಇಲ್ಲದೆ 1 ನಿಮಿಷನೂ ವಾಸ ಮಾಡೋಕ್ಕಾಗಲ್ಲ, ಹೌದಲ್ಲ? ಹಾಗಾದರೆ ತಿಳ್ಕೋಬೇಕು, ಮನೆಯ ಒಳಗಿನ ಉಸಿರಾಟ, ಮನೆಯ ಹೊರಗಿನ ಉಸಿರಾಟ, ಮನೆಯ ಹೊರಗಿನ ಉಸಿರಾಟ, ನಮ್ಮ ಚರ್ಮವೇ ಉಸಿರಾಡಬೇಕು. ಈಗ ನಮಗೆ ಚರ್ಮ ಏನು ಕೆಲಸ ಮಾಡ್ತಾ ಇದೆ ಅಂದರೆ ಬೆವರು ಬರಿಸುವಂತಹ ಚರ್ಮವಾಗಿದೆ. ಇದು ಅಪರಾಧ. ನಿಜಕ್ಕೂ ನಮ್ಮ ದೇಹ ಕಂಪ್ಲೀಟಾಗಿ ಫೇಲ್ ಆಗಿದ್ದಾನೆ ಮನುಷ್ಯ ಅಂತ ತಿಳ್ಕೊಬೋದು. ಮಗು ತೊಟ್ಟಲಲ್ಲಿ ಹಾಕಿರೋ ಮಗುವಿಂದ ಹಿಡಿದು, ಮದುವೆಯಾಗಿರೋಂತಹ ಜೋಡಿಯಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಯಾರಿಗೆ ಬೆವರು ಅತಿಯಾಗಿ ಬರ್ತಾ ಇರುತ್ತೆ, ಎಲ್ಲಿ ಮಲ್ಕೊಳ್ಳಿ, ಕೈಯಲ್ಲಿ ಬೀಸ್ಕೊಳ್ಳೋದು, ಬೀಸಣಿಯಲ್ಲಿ ಬೀಸ್ಕೊಳ್ಳೋದು, AC ಬೇಕೇ ಬೇಕು ಅನ್ನೋದು, ಇಂತಹ ಪ್ರಕ್ರಿಯೆ ಜೀವನದಲ್ಲಿ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ಬೋದು. ಬೆವರು ಬರೋದು ಸರಿ, ಬೆವರು ಬರೋದು ತಪ್ಪು, ಎರಡು ತಿಳ್ಕೊಬೇಕಾಗತ್ತೆ.
ಯಾವ ಪ್ರಮಾಣದಲ್ಲಿ ಬರ್ತಿದೆ ಅಂತ ನಾವು ಯಾವ ಕಾರಣಕ್ಕೆ ಬೆವರು ಬರುತ್ತೆ? ಕೆಲವರಿಗೆ ಮಧ್ಯರಾತ್ರಿಲಿ ಮಗು ಕೂಡ ಸೇರಿಸಿ ಹೇಳ್ಬೋದು, ಚೆನ್ನಾಗಿ ಒದಿಸಿ ಪ್ಯಾಕ್ ಮಾಡಿ ಮಲಗಿಸ್ತಾರೆ ಕೆಲವು ತಾಯಂದಿರು, ಒದ್ಬಿಟ್ಟು ಎಲ್ಲ ಬಿಸಾಕ್ಬಿಡುತ್ತೆ. ಹೌದು, ಅದಕ್ಕೆ ಗೊತ್ತಿರಲ್ಲ. ಆದರೆ ದೇಹ ತಡ್ಕೊಳಕ್ಕಾಗಲ್ಲ, ಒದ್ಬಿಡುತ್ತೆ. ಏನೇನೋ ಮಾಡಿ ಪ್ಯಾಕ್ ಮಾಡ್ತಾರೆ, ಮತ್ತೆ ಒದಿಯತ್ತದು. ಎಂಥ ಅರ್ಥಗರ್ಭಿತವಾಗಿ ವಿಚಾರ ಇದೆ ಲೆಕ್ಕ. ಅದಕ್ಕಿನ್ನೂ ಬುದ್ಧಿನೇ ಬಂದಿಲ್ಲ. ಹಾಗೆ ದೊಡ್ಡವರು ಕೂಡ ಒದ್ಕೊಂಡೇ ಇರ್ತಾರೆ, ತೆಗೆದು ಜಾಡ್ಸ್ ಕಾಲಲ್ಲಿ ಒದ್ಬಿಟ್ಟು ಮಲಗಿರ್ತಾರೆ. ಸೊ ಇದು ಯಾಕೆ ಮಧ್ಯರಾತ್ರಿ ಬರಬೇಕು ಈ ತಾಪಮಾನ? ಇದು ಅನುಮಾನ ಬರುತ್ತಲ್ವಾ? ಅಂದರೆ ಜೀರ್ಣಾಂಗದ ಕೊರತೆಯೇ ಸಡನ್ ಆಗಿ ಬೆವರು ಬರೋದು, ನಂಬರ್ 1. ಇನ್ನೊಂದು ಎರಡನೇ ವಿಚಾರ ಏನಪ್ಪ ಅಂದರೆ, ಸರಿಯಾದ ಕ್ರಮವನ್ನು, ಯೂರಿನ್ ಮೋಷನ್ ಕರೆಕ್ಟ್ ಕ್ರಮವನ್ನು ಸರಿಯಾಗಿ ಬಳಸದೇ ಇದ್ದ ಕಾರಣದಿಂದಾಗಿ ಆ ಮೂಲಕವಾಗಿ ಬೆವರು ಹೊರಕ್ಕೆ ಬರುತ್ತೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗಿ ಉಷ್ಣ ಪ್ರಕ್ರಿಯೆ ಹೆಚ್ಚಾಗಿ ಬೆವರಿನ ಪ್ರವೃತ್ತಿ ಆಗುತ್ತೆ. ಅಂದರೆ ಅದು ಜೀರ್ಣ ಆಗಿ ಹೊರಗೆ ಬರಬೇಕು, ಜೀರ್ಣ ಆಗದೆ ಹೊರಗೆ ಇರುತ್ತೆ. ಏನು ಕಾರಣ ಅಂದರೆ, ನಾವು ಆಹಾರ ಸೇವನೆ ಮಾಡಿದ 5 ಗಂಟೆಯವರೆಗೂ ಅದಕ್ಕೆ ಒಂದು ಆವರೇಜ್ ಟೈಮಿಂಗ್ ಇರುತ್ತೆ ಡೈಜೆಷನ್ ಪ್ರಕ್ರಿಯೆಗೆ. 5 ಗಂಟೆ ಸಮಯ. ಅದಕ್ಕೆ ಮೀರಿ ಆಗಿದ್ದೆಲ್ಲ ನಮ್ಮ ದೇಹದಲ್ಲಿ ಉಳ್ಕೊಳ್ಳುವಂಥ ಶೇಷನೇ. ಈಗ ನಾವು 5 ಗಂಟೆ ಟೈಮ್ ಗಡಿಯಾರ ನೋಡ್ಕೊಂಡು ತಿನ್ನೋ ಜನಕ್ಕೆ ನಾನು ತಿಂಡಿ ತಿಂದಾಗ ಎಷ್ಟು ಟೈಮು, ಊಟ ಮಾಡುವಾಗ ಎಷ್ಟು ಟೈಮು ಅಂತ ಯೋಚನೆ ಮಾಡೋಷ್ಟು ಶಕ್ತಿ ನಮಗಿದೆಯಾ ಅಂತ ನಾನು ಹೇಳ್ತೀನಿ. ಸಾಧ್ಯ ಇದೆಯಾ? ಗಡಿಯಾರ ನೋಡು, ತಿನ್ನೋ. ಡೈಜೆಷನ್ ಆಗಿದ್ರು ಸರಿ, ಆಗದೇ ಇದ್ರು ಸರಿ, ತಿನ್ನಬೇಕು. ಬನ್ನಿ ಬಿಸಿ ಬಿಸಿ ಮಾಡಿದ್ದೀನಿ ಅಂತ ಕರೆದ್ರೆ ಯಜಮಾನನ ಹೋಗಿ ತಿನ್ಬಿಡೋದು. ಅಥವಾ ಗೆಸ್ಟಾಗಿ ಹೋಗಿರ್ತಾನೆ, ಬನ್ನಿ ವಿಶೇಷ ಮಾಡಿದ್ದೀನಿ ಅಂತ ಆ ರುಚಿಗೆ ತಕ್ಕಂತೆ ತಿನ್ಬಿಡೋದು. ಬೆಳಗ್ಗೆ ಏನು ತಿಂದೆ ಅದಕ್ಕೆ ಉದಾಹರಣೆ, ಎಷ್ಟೋ ಜನ ಮದುವೆ ಮನೆಯಲ್ಲಿ ಹೋಗಿ ವಾಮಿಟ್ ಮಾಡ್ಕೋತಾರೆ. ಅದನ್ನು ಏನೋ ಆಗಿದೆ, ಏನೋ ಆಗ್ಬಿಟ್ಟಿತ್ತು, ಸಾಂಬಾರಲ್ಲಿ ಏನೋ ಬಿದ್ದುಬಿಟ್ಟಿತ್ತು ಅಂತ ಏನೋ ಅಚಾನಕ ಉದಾಡ್ತಿರ್ತಾರೆ. ಆದರೆ ಜೊತೆಯಲ್ಲಿ ಹೋಗಿದ್ರೆ ಎಲ್ರಿಗೂ ವಾಮಿಟ್ ಆಗಿರಲ್ಲ, 1-2-3 ಜನಕ್ಕಷ್ಟೇ ವಾಮಿಟ್ ಆಗಿರುತ್ತೆ. ಮಿಕ್ತವ್ರಿಗೆ ಯಾಕೆ ವಾಮಿಟ್ ಆಗಿಲ್ಲ? ಈಗ ಸಾಂಬಾರಲ್ಲೋ ಏನೋ ಜಿರಳೆ ಬಿದ್ದಿದೆಯೋ, ಅಲ್ಲಿ ಬಿದ್ದಿದೆಯೋ, ಏನೋ ಒಂದು ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಎಲ್ರಿಗೂ ಆಗ್ಬೇಕಿತ್ತಲ್ಲ, ಯಾಕಾಗಲಿಲ್ಲ? ಇದನ್ನ ನಾವು ತಿಳ್ಕೋಬೇಕು. ಅದಕ್ಕೆ ನಾನು ಕರೋನಾ ಬಂದರೆ ಮನೆಯವ್ರಿಗೆಲ್ಲ ಬರಬೇಕಿತ್ತು, ಯಾಕೆ ಬರಲಿಲ್ಲ? ಇದು ನಿಜ, ಹೌದಲ್ಲ? ಈ ಸತ್ಯ ನಾವು ತಿಳ್ಕೊಂಡ್ರೆ ನೆಮ್ಮದಿಯಾಗಿ ಬದುಕ್ಬೋದು. ನಾನು ಏನೋ ಹೇಳ್ಬಿಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದು ಬೇಡ. ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಅಂಟು ರೋಗ ಅಂತಕ್ಕಂಥದ್ದು ಇದು ಒಂದು ಹಬ್ಸಿರ್ತಕ್ಕಂತಹ ಒಂದು ವಿಚಾರ, ಮತ್ತು ತಪ್ಪು ಅಂತ ಹೇಳಕ್ ಬರ್ತಾ ಇಲ್ಲ. ಅಂಟು ರೋಗ ಅಂತಕ್ಕಂಥ ಹೆಚ್ಚಾಗಿ ಯಾರಿಗೆ ಸೆಕ್ಯೂರಿಟಿ ಇರುತ್ತೋ ದೇಹದಲ್ಲಿ, ಅಂದರೆ ನಾವು ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ಕೊಳ್ತೀವೋ ಅದು ಫೇಸ್ ಮಾಡೋ ಶಕ್ತಿ ಇದ್ದಾಗ ಅಷ್ಟು ಸುಲಭವಾಗಿ ಯಾವುದು ನಮ್ಮನ್ನ ಅಂಟ್ಕೊಳ್ಳಲ್ಲ. ಅದಿಲ್ಲದೆ ಇದ್ದಾಗ ಮನಸ್ಸು ಅಂತ ಹಿಂದೆ ಹೋದಾಗ ಅಂಟ್ಕೊಳುತ್ತೆ. ಆ ಮನಸ್ಸೇ ಬಿಗಿ ಇರ್ತಕ್ಕಂಥ ಒಂದು ಮಟ್ಟಕ್ಕೆ ನಾವು ಹೋಗಬೇಕು. ಆದರೆ ನಾವು ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಈ ರೀತಿಯಾಗಿರ್ತಕ್ಕಂತಹ ಆ ಹೊರಗಡೆ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಬಿದ್ದಂತಹ ಸೂರ್ಯನ ಕಿರಣ, ಈಗ ನಮ್ಮ ಮನೆಯಲ್ಲಿ ಸೂರ್ಯನ ಕಿರಣ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬೆಳಿಗ್ಗೆ ಮುಂಭಾಗದಲ್ಲಿ ಪೂರ್ವದ ಒಂದಷ್ಟು ಬಂದಿರಬಹುದೇನೋ ಅಷ್ಟೇ. ಮನೆಯ ಒಳಗಡೆ ಸೂರ್ಯನ ಕಿರಣ ಪ್ರವೇಶ ಇಲ್ಲ, ಆಗಬೇಕು, ಆಗಿಲ್ಲ, ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನಮ್ಗಿನ್ನೂ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ? ಮನೆ ಮೇಲೆ ಮನೆ ಕಟ್ತಾ ಇದ್ದೀವಿ, ಹೆಂಗೆ ಬರುತ್ತೆ ಒಳಗಡೆ? ಇಲ್ಲ, ಮೋಲ್ಡಿಂಗ್ ಮೇಲೆ ಬಿದ್ದಂಥ ತಾಪಮಾನ ಮನೆ ಒಳಗಡೆ ಇಳಿಬೇಕು, ಇಲ್ಲ ಹೊರಗಡೆ ಖಾಲಿ ಜಾಗ ಇರಬೇಕು, ಅದರಿಂದ ಒಳಗಡೆಗೆ ಉಷ್ಣಾಂಶ ತಾಪಮಾನ ಬರಬೇಕು. ಅದು ಒತ್ತುಗೋಡೆ ಸೇರಿಸಿ ಮನೆ ಕಟ್ಬಿಟ್ಟಿದ್ದೀವಿ, ಮೇಲ್ಗಡೆನೂ ಇಲ್ಲ, ಸೈಡಲ್ಲೂ ಇಲ್ಲ, ಮುಗೀತು, ಬಂದ್. ಇನ್ನು ಪೋಷಕಾಂಶ ಎಲ್ಲಿ ಸಿಗತ್ತೆ? ಅರ್ಥ ಆಗುತ್ತಲ್ವಾ? ವೆರಿ ನೈಸ್. ಅಂದರೆ ನಾವು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು, ಇಲ್ಲ ಜಾಗ ಇದ್ದದ್ದೇ 10 ಅಡಿ, ಜಾಗ ಇದ್ದದ್ದೇ 12 ಅಡಿ ಅಂದರೆ ಅದನ್ನು ತೋರಿಸೋಣ. 10-12 ಅಡಿ ಜಾಗದಲ್ಲೂ ಕೂಡ ಸುತ್ತ ಬಿಟ್ಟು ಹೆಂಗೆ ಮನೆ ಕಟ್ಬೋದು ಅಂತ ಮುಂದೆ ಬರ್ತಾ ತಿಂಗಳಲ್ಲಿ ಒಂದೊಂದು ವಿಷಯ ತೋರಿಸೋಣ. 12 ಅಡಿ ಜಾಗ ಇದ್ರೂ ಸುತ್ತ ಜಾಗ ಬಿಟ್ಟು ಮನೆ ಕಟ್ಟಬಹುದು. ನಾವು ಅದಕ್ಕೆ ರೆಡಿ ಇರ್ತೀವಿ. 10-12 ಅಡಿ ಜಾಗವ ಇದ್ದರೂ ಸುತ್ತ ಜಾಗ ಬಿಟ್ಟು ಮನೆಯನ್ನು ಯಾಕೆ ಕಟ್ಟಲಿಕ್ಕೆ ಆಗಲ್ಲ? ಅದು ಶಾಸ್ತ್ರೀಯ ಪದ್ಧತಿಯಲ್ಲೇ ಇರಬೇಕು, ಅದೆಲ್ಲೂ ಊನ ಆಗಬಾರ್ದು. ಕರೆಕ್ಟ್, ನಿಜ. ಹೌದಲ್ಲ? ಯಾಕೆಂದ್ರೆ ಜಾಗ ಇದ್ದಿದ್ದೇ ಅಷ್ಟು. ಇದು ನಮ್ಮ ಜನಕ್ಕೆ ಬಂದಿರ್ತಾ ಒಂದು ಕೆಟ್ಟ ಸಮಸ್ಯೆ. ಸ್ವಾಮಿ ಏನು ಮಾಡೋದು, ಜಾಗ ಇದ್ದಿದ್ದೇ ಅಷ್ಟು, ಅದೆಲ್ಲೂ ಹೇಳಿಲ್ಲ. ಹಾಗನ್ಬಿಟ್ಟು ಊಟ ಮಾಡುವಾಗ ಅನ್ನ ಮಾಡಿದ್ದೇ ಇಷ್ಟು ಅಂತ ಸ್ವಲ್ಪ ತಿನ್ನಕ್ಕಾಗಲ್ಲ, ಅದಕ್ಕೇನೋ ಒಂದು ಪ್ರಯತ್ನ ಮಾಡಿ ತಿನ್ನಲೇಬೇಕಾಗತ್ತೆ. ಹಾಗೆ ಜಾಗ ಇಲ್ಲ ಅಂದರೆ ಅದಕ್ಕೇನು ಮಾಡಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋದಕ್ಕಿಂತ ತಿಳಿಸೋರು ಯಾರು? ಇದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಹೊರಗಡೆ ಇರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತೆ ನಮ್ಮ ಮೂಳೆಗಳು ಅಂತ ನಾವು ಏನು ಹೇಳ್ತೀವೋ ಅದಕ್ಕೆ ಬೇಕಾಗಿರೋದು ಚರ್ಮದ ಮೂಲಕ ಬರ್ತಕ್ಕಂಥ ಉಸಿರಾಟವೇ ದೃಢಕಾಯವಾಗುವುದಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಒಂದು ಸತ್ಯಾಂಶ ಇರುತ್ತೆ.
ಅದಕ್ಕೋಸ್ಕರವಾಗಿ ಹೊರಗಡೆ ಇರತಕ್ಕಂತಹ ಒಂದು ವಿಚಾರಕ್ಕೆ ನಾವು ಎಷ್ಟು ಮಟ್ಟಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಇನ್ನು ಮುಂದೆ ಮನೆ ಕಟ್ಟಿರೋರು ಯೋಚನೆ ಮಾಡಿ ಭಯ ಬೀಳಬೇಡಿ, ಕಟ್ಬಿಟ್ಟಿದೀವಲ್ಲ ಅಂತ. ಆದರೆ ಮನೆಯಲ್ಲಿ ಅಕಸ್ಮಾತ್ ಹುಷಾರು ತಪ್ಪಿದ್ರೆ ಹೆದರ್ಕೊಳ್ಳದೆ ತಪ್ಪು ಮಾಡಿದ್ದೀವಲ್ವಾ ಅಂತ ನೀವೇ ತೀರ್ಮಾನ ಮಾಡಿಕೊಂಡು ಅದಕ್ಕೇನಾದ್ರು ಪರಿಹಾರ ಮಾರ್ಗಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೊರ್ತು ಕಟ್ಬಿಟ್ಟಿದ್ದೀವಿ ಅಂತ ಯೋಚನೆ ಮಾಡಿಕೊಂಡು ಬರದೇ ಇರೋ BP ಬರ್ಸ್ಕೊಳ್ಳೋದು ಬೇಡ, ಹೆದರ್ಕೊಳ್ಳೋದು ಬೇಡ. ವಿಷಯ ಏನು ಮುಂದೆ ಕಟ್ಟೋರಿಗೆ, ಮುಂದೆ ಮಗು ಮಾಡ್ಕೊಳ್ಳೋರಿಗೆ ಇದೆಲ್ಲ ಬೇಕಾಗತ್ತಲ್ವಾ. ಇದಕ್ಕೊಂದು ಸಣ್ಣ ಟಿಪ್ಸ್ ಕೊಡ್ಬೇಕಾಗತ್ತೆ ಅಮ್ಮ. ಏನು ಇವತ್ತು ಶುಭ ಶುಕ್ರವಾರ ಆಗಿರತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಮದುವೆಗೆ ಗಂಡನ್ನ ಕಾಶಿ ಯಾತ್ರೆಗೆ ಕಳಿಸ್ತಾರೆ, ಹೌದಾ? ಹೌದು. ಏನು ಕಾರಣ? ಕಾಶಿ ಯಾತ್ರೆ ಕಳಿಸೋ ಉದ್ದೇಶ ಏನು? ಏನಾರು ಹೇಳಕ್ಕಾಗತ್ತಾ? ನೀವೇ ಹೇಳಿ ಗುರುಗಳೇ. ಗೊತ್ತಿರುತ್ತೆ, ಸ್ವಲ್ಪ ಪದಗಳು ಸ್ವಲ್ಪ ಕಷ್ಟ ಅಂತ ಹೇಳಕ್ಕಾಗಿಲ್ಲ ಅಷ್ಟೇ. ಕಾಶಿ ಯಾತ್ರೆಗೆ ಹೋಗ್ತಕ್ಕಂತಹ ಗಂಡು ಏನಕ್ಕೆ ಕಳಿಸೋ ಉದ್ದೇಶ, ಅರ್ಥ ಏನು? ಅವನು ಪೂರ್ಣವಾಗಿರ್ತಕ್ಕಂಥ ಜ್ಞಾನವಂತನಾಗಿದ್ದ ಗಂಡಿನ ಜೊತೆಯಲ್ಲೇ ಮದುವೆ ಮಾಡಬೇಕು ಅಂತ ಧರ್ಮದಲ್ಲಿದೆ. ಗಂಡೇನಾಗಿರ್ಬೇಕು? ಜ್ಞಾನವಂತನಾಗಿರ್ಬೇಕು ಅಂತ ಅವನಿಗೆ ಮದುವೆ ಮಾಡಬೇಕಾಗಿರೋದು. ಯಾರು ನೋಡ್ಕೋಣ? ವರ್ಷಕ್ಕೆ ಒಂದು ಮದುವೆನೂ ಆಗಲ್ಲ, ಹೌದಲ್ಲ? ಇದು ಜ್ಞಾನವಂತ ಆಗ್ಬೇಕಾ ಬೇಡವಾ? ಜ್ಞಾನವಂತನಾಗಿರ್ತಕ್ಕಂಥ ಅವನು ರೆಡಿ ಆಗಿದ್ದಾನೆ ಅಂತ ಕರ್ಕೊಂಡೋಗಿ ಮಂಟಪಕ್ಕೆ ಕೂರಿಸ್ಬಿಟ್ಟು ಬರ್ತಾರೆ. ಆಮೇಲೆ ಹೆಣ್ಣು ಕಡೆಯವರು ಹೋಗಿ ವೆಲ್ಕಮ್ ಕರ್ಕೊಂಬರಕ್ಕೆ ಹೋಗ್ತಾರೆ. ಏನಕ್ಕೆ? ಅಪ್ಪ ನೀನು ಹೋಗಬೇಡ, ಜ್ಞಾನವಂತನಾಗಿದ್ದೀಯಾ, ನೀನು ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ಬೇಕಾಗಿರೋ ವ್ಯಕ್ತಿ ಆಗಿದೆಯಾ, ನನ್ನಲ್ಲಿ ಒಬ್ಬಳು ಅನುರೂಪವಾಗಿರ್ತಕ್ಕಂಥ ಒಂದು ಹುಡುಗಿ ವಧು ಇದೆ, ಅದನ್ನು ನೀನು ಜ್ಞಾನವಂತನಾದ ರೀತಿಯಲ್ಲಿ ಅವಳನ್ನೂ ಜ್ಞಾನವಂತನೆಯಾಗಿ ಮಾಡಿ ಜ್ಞಾನವಂತ ಸಂತಾನವನ್ನು ಕೊಟ್ಟು ಈ ಸಮಾಜವನ್ನು ಉದ್ಧಾರ ಮಾಡು ಅಂತ ಹೇಳಿ ಕಾಲು ತೊಳೆದು ಕರ್ಕೊಬಂದು ಕನ್ಯಾದಾನ ಮಾಡ್ತಾರೆ. ಅವರು ಜ್ಞಾನವಂತ ಆಗಿಲ್ಲ, ಮದುವೆ ಮಾಡ್ಕೊಳ್ಳೋರು ಜ್ಞಾನವಂತರಾಗಿಲ್ಲ, ಹುಟ್ಟೋ ಮಗುನೂ ಜ್ಞಾನವಂತರಾಗಿಲ್ಲ. ಆದರೆ ನಾವು ಮದುವೆಗಳು ಮಾಡ್ತಾನೆ ಇದ್ದೀವಿ, ಮಾಡ್ಕೋತಾನೆ ಇದ್ದೀವಿ. ಯಾಕೆ ಈ ವಿಚಾರ ಹೇಳಬೇಕಾದ್ ಬಂತು ಅಂದರೆ, ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳು ಹೇಳಿದಾಗ ಇದು ನಂಬೇಕಾ ನಂಬಾರ್ದಾ ಅಂತಕ್ಕಂಥ ಅನುಮಾನಾಸ್ಪದವಾದ ವಿಚಾರಗಳಾಗತ್ತೆ. ಅದಕ್ಕೋಸ್ಕರವಾಗಿ ಕೆಲವೊಂದು ಉದಾಹರಣೆಗಳು ಕೊಡಬೇಕಾಗತ್ತೆ. ಹೀಗೂ ಇದೆಯಾ? ಮದುವೆ ಮಾಡ್ತಾ ಇದ್ದೀವಿ, ಮದುವೆ ಮಾಡ್ಕೊಂಡಿದ್ದೀವಿ, ಅದರ ಅರ್ಥ ಗೊತ್ತಾಗಿದೆಯಾ? ಬದುಕ್ತಾ ಇದ್ದೀವಿ, ಅರ್ಥ ಗೊತ್ತಾಗಿದೆಯಾ? ಊಟ ಮಾಡ್ತಾ ಇದ್ದೀವಿ, ಅರ್ಥ ಗೊತ್ತಾಗಿದೆಯಾ? ನಿದ್ದೆ ಮಾಡ್ತಾ ಇದ್ದೀವಿ, ಅರ್ಥ ಗೊತ್ತಾಗಿದೆಯಾ? ಮಾತನಾಡ್ತಾ ಇದ್ದೀವಿ, ಅರ್ಥ ಗೊತ್ತಾಗಿದೆಯಾ? ಯಾವುದಕ್ಕೂ ಅರ್ಥ ಗೊತ್ತಾಗಿಲ್ಲ. ಮತ್ತೆ ಬದುಕಿನ ಮೌಲ್ಯ ಏನು? ಹಂಗಾದ್ರೆ ನಾವೆಲ್ಲ ಬದುಕಿಲ್ವಾ? ಬದುಕೋದಕ್ಕೆ ಯಾವ ಕಾರಣಕ್ಕೂ ಹೇಗೋ ಬದುಕಬಹುದಲ್ಲ, ಹೇಗೆ ಬದುಕದೆ ಅನ್ನೋದು ಬೇಕಾಗತ್ತೆ, ಹೌದಲ್ಲಮ್ಮ? ಹೌದು. ಹೇಗೋ ಬದುಕೋದಲ್ಲ, ಹೇಗೆ ಬದುಕದೆ ಅನ್ನೋದು ಮುಖ್ಯ ಆಗತ್ತೆ. ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಹೇಗಿರ್ತೀನಿ ಅನ್ನೋದು ಮುಖ್ಯ ಆಗತ್ತೆ. ಆದರೆ ಇದಕ್ಕೆ ನಾವು ಶಿಕ್ಷಣ ವ್ಯವಸ್ಥೆ, ಬದುಕಿನ ಶಿಕ್ಷಣ ತುಂಬ ಮುಖ್ಯ ಆಗತ್ತೆ. ಯಾಕೆ ಬೇಕಾಗತ್ತೆ ಬದುಕಿನ ಶಿಕ್ಷಣ ಅಂತಂದರೆ, ಮಾನವ ಮಾಧವನಾಗಬೇಕು. ಇದು ನಮ್ಮ ಧರ್ಮದ ಈ ಭೂಮಿಗೆ ಬೇಕಾಗಿರ್ತ ಸಂಸ್ಕಾರವಂತಾದ ವಿಚಾರ. ಮಾನವ ಮಾಧವನಾಗಿ ಪರಿವರ್ತನೆ ಆಗಬೇಕು, ಹೌದಲ್ಲ? ಎಲ್ಲಾಗ್ತಾ ಇದೆಯೋ ಅವ್ರನ್ನೇ ಕೇಳಬೇಕು, ಎಲ್ಲಾಗಿದೆಯೋ ನಾವು ನೋಡ್ತಾ ಇರಬೇಕಷ್ಟೇ. ಅಂತೂ ನಾವಂತೂ ಆಗಿಲ್ಲ. ಯಾಕೆ ಅಂದರೆ ಸೋಮಾರಿತನವಾಗಿ ಕೂತಿದ್ದೀವಿ ಯೋಚನೆ ಮಾಡಿಕೊಂಡು ಎಲ್ಲೋಗಿ ಯಾರನ್ನ ಕೇಳೋಣ ಅಂತ. ಈ ರೀತಿಯಾಗಿರ್ತಕ್ಕಂತಹ ವಿಚಾರವನ್ನು ಬಿಟ್ಟು ಜ್ಞಾನವಂತರಾಗಬೇಕು ಅಂದರೆ ಜ್ಞಾನವಂತರಾಗ್ತಕ್ಕಂಥ ಮನೆಯನ್ನು ಕಟ್ತಕ್ಕಂತಹ ಒಂದು ವಿಚಾರ, ಮಾನವ ಮಾಧವನಾಗಬೇಕು ಅಂತಕ್ಕಂಥದ್ದು, ಮನಸ್ಸಲ್ಲಿ ಶಕ್ತಿ ಬೇಕು ಅಂತಕ್ಕಂಥದ್ದು, ಪೋಷಕಾಂಶಗಳು, ಪ್ರೋಟೀನೋ, ಕಬ್ಬಿಣಾಂಶನೋ, ಇನ್ನೊಂದೋ ಏನೆಲ್ಲ ನೀವು ತಿಳ್ಕೊಂಡಿದ್ದೀರೋ ಇದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿಯೇ ಇರಬೇಕು, ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವಾಸದ ಮನೆಯಲ್ಲಿ ದೇಹಕ್ಕೇನು ಬೇಕು, ಮನಸ್ಸಿಗೇನು ಬೇಕು, ವಂಶಕ್ಕೆ ಏನು ಬೇಕು, ಸಂತಾನಕ್ಕೆ ಏನು ಬೇಕು, ಪ್ರತಿಯೊಂದು ನಮ್ಮ ಮನೆಯಲ್ಲೇ ಸಾಧ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ZTVಯಲ್ಲಿ ನೋಡ್ತಾ ಇದ್ದೀರಿ ಅಂದರೆ ನೀವೆಷ್ಟು ಪುಣ್ಯ ಮಾಡಿದಿರಿ ಅಂತ ನೀವೇ ತಿಳ್ಕೊಬೇಕು. ಯಾಕೆ ಅಂದರೆ ಈ ಥರ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದೀವಲ್ಲ ಅಂತ ಖುಷಿ ಪಡಿ, ಭಯ ಬೀಳಬೇಡಿ, ಇಷ್ಟಂತೂ ಹೇಳ್ಬೋದು. ಖಂಡಿತ ಗುರುಗಳೇ, ಮಾತಾಡ್ತೀನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಅಂದಾಗ ಸದೃಢವಾದಂತಹ ಆರೋಗ್ಯವಾದಂತಹ ಜೀವನವನ್ನು ನಡೆಸಬೇಕು ಅನ್ನೋದೇ ಆದರೆ ಖಂಡಿತವಾಗ್ಲೂ ಪೋಷಕಾಂಶಗಳು ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ, ಅದು ನಿಮ್ಮ ಮನೆಯಲ್ಲೇ ಲಭ್ಯವಾಗಬೇಕು ಅನ್ನೋದಾದರೆ ಏನೆಲ್ಲ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಗುರೂಜಿ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಬಹುತೇಕ ಜನರು ಒದ್ದಾಡ್ತಿರೋದೇ ಆರೋಗ್ಯಕ್ಕಾಗಿ. ಸದೃಢವಾದಂಥ ಆರೋಗ್ಯ ಇಲ್ಲ, ನಿತ್ಯ ಆಸ್ಪತ್ರೆಯನ್ನು ತಿರುಗುವಂತಹ ಸನ್ನಿವೇಶದಲ್ಲಿ
ಒಂದು ಆರೋಗ್ಯವಂತ ಬದುಕಿಗೆ ಇವತ್ತಿನ ಈ ಕಾರ್ಯಕ್ರಮ ಹೇಗೆ ಕಾರಣವಾಗ್ತಿದೆ ಅನ್ನೋದನ್ನು ನೀವು ಖಂಡಿತ ತಿಳ್ಕೊಳ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತೀರಿ ಪೋಷಕಾಂಶಗಳು ಅಂದರೆ ಆಹಾರದ ಮೂಲಕ ಸಿಗುತ್ತೆ. ಇವತ್ತಂತೂ ಜೀವನ ಶೈಲಿ ಬದಲಾಗಿದೆ, ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ. ಅದೆಷ್ಟು ವೈದ್ಯರು ಕೂಡ ನಿಮಗೆ ಸಲಹೆಗಳನ್ನು ಕೊಟ್ಟಿರ್ತಾರೆ. ಗ್ರಾಮ್ ಲೆಕ್ಕದಲ್ಲಿ ಊಟ ಮಾಡ್ತಿರ್ತೀರಿ, ಅಂದರೆ ಪೋಷಕಾಂಶ ವಿಟಮಿನ್ ಅಷ್ಟು ಬೇಕು, ಮೆಗ್ನೀಷಿಯಮ್ ಇಷ್ಟು ಬೇಕು, ಪೊಟ್ಯಾಷಿಯಮ್ ಬೇಕು ಅಂಥೇಳಿ. ಸೊ ಪೋಷಕಾಂಶಗಳು ಮನೆಯಲ್ಲಿ ಅಂದ ಸಂದರ್ಭದಲ್ಲಿ ಗುರುಗಳೇ ಅದು ಮನೆಯಲ್ಲೇ ಇರುತ್ತೆ ಅಂತ ಹೇಳ್ತಿದ್ದೀರಿ. ಜನಕ್ಕೆ ಸಹಜವಾಗಿ ವೀಕ್ಷಕರಿಗೆ ಕುತೂಹಲ ಹೆಚ್ಚಾಗ ಅದಕ್ಕೆ ಒಂದು ಚಿತ್ರವನ್ನು ತೋರಿಸೋಣ ಈಗ. ಏನು ನಾನು ಅವಾಗಲೇ ಹೇಳಿದೆ, ನಿನಗೂ ಸೇರಿಸಿ ಹೇಳ್ತೀನಿ, ಬಾಗಿಲಲ್ಲಿ ಇದೆ ಅಂದುಬಿಟ್ರೆ ಬಾಗಿಲಲ್ಲಿ ಹೇಗೆ ಬರುತ್ತೆ ಅಂತಕ್ಕಂಥ ಒಂದು ಅನುಮಾನವೂ ಕೂಡ ಇದೆ. ಹೌದು, ನಾನು ಬಾಗಿಲಲ್ಲಿ ಅಂದ ತಕ್ಷಣ ನಿಂಗೆ ಅವಾಗಲೇ ಈಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದಿಕ್ಕುಗಳು ಪೂರ್ಣವಾಗಿ ಎಷ್ಟು ಕ್ರಾಸ್ ಆಗಿದೆ ಸ್ವಲ್ಪ ಗಮನಿಸ್ಕೋಬೇಕು. ಪಕ್ಕಾ ಯಾವುದೇ ಒಂದು ದಿಕ್ಕು ಪಕ್ಕಾ 90 ಡಿಗ್ರಿಯಲ್ಲಿ ದಿಕ್ಕಿಲ್ಲ, ಅಲ್ಲಿ ಎಲ್ಲ ಕ್ರಾಸ್ ಆಗಿದೆ. ಈಗ ಇದನ್ನ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಇದಕ್ಕೊಂದು ಪ್ಲಾನ್ ರೆಡಿ ಮಾಡಿದ್ದಾರೆ. ಇದನ್ನ ಒಂದು ಪಬ್ಲಿಕ್ ಬಿಡ್ತಾರೆ, ಒಂದು ಸ್ಟಾಲಲ್ಲಿ ಬರುತ್ತೆ, ಈ ರೀತಿ ಸೈಟ್ ಇದ್ರೆ ಈ ರೀತಿ ಮನೆ ಕಟ್ಬೋದು ಅಂತ ಎಲ್ಲ ರೆಡಿ ಆಗಿದೆಯಲ್ಲ ಅಲ್ಲಿ. ಸ್ಟೇರ್ ಕೇಸು, ಕಿಚನ್ನು, ಬೆಡ್ರೂಮು, ಬಾತ್ರೂಮು. ಸೊ ಏನು ಅಂದ್ರೆ ಮನೆ ಯಾವ್ಯಾವ ಜಾಗದಲ್ಲಿ ಏನಿರಬೇಕು ಅಂತಕ್ಕಂಥ ಸತ್ಯವನ್ನ ಅಲ್ಲಿ ತೋರಿಸಿದ್ದಾರೆ. ಇದು ಯಾವುದಕ್ಕೂ ವರ್ಕ್ ಆಗಲ್ಲ, ಇದು ಯಾವುದು ವರ್ಕ್ ಆಗಲ್ಲ. ಕಾರಣ ಆ ದಿಕ್ಕನ್ನ ಸರಿತಟ್ಟಾಗಿ 4 ಮೂಲೆ ಬರ್ತಕ್ಕಂಥ ರೀತಿಯಲ್ಲಿ ಸನ್ರೈಸ್ಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾಗ ಈ ಸೈಟು ಅರ್ಧ ಸೈಟ್ ಹೊಟ್ಟೋಗುತ್ತೆ. ಎಷ್ಟು? ಅರ್ಧ ಸೈಟ್ ಹೊಟ್ಟೋಗುತ್ತೆ ತಿರುಗಿಸ್ಕೊಂಡ್ರೆ. ಆ ಕಡೆ ಮೂಲೆ ಅಷ್ಟು ಜಾಗ ಹೊಟ್ಟೋಗುತ್ತೆ, ಈ ಕಡೆ ಮೂಲೆ ಅಷ್ಟು ಜಾಗ ಹೊಂಟೋಗುತ್ತೆ. ಅದು ಆಗ ಮಾಡಿಬಿಟ್ಟೆ ಮನೆ ಕಟ್ಟಬೇಕು. ನಾವು ಹಾಗಲ್ಲ, ಪಕ್ಕದ ಮನೆ ಕಟ್ಟಿದ್ರೆ ಅದಕ್ಕೆ ಲೈನ್ ಹಾಕ್ಬಿಟ್ಟು ದಾರ ಕಟ್ಕೊಂಡ್ಬಿಟ್ಟು ಕಟ್ಬಿಡ್ತೀವಿ. ಪಕ್ಕದ ಮನೆ ಕಟ್ಟುತ್ತಾರಲ್ಲ ಅದನ್ನ ಲೈನ್ಗೆ ಹಾಕೊಂಡ್ಬಿಡ್ತಾರೆ, ಆಗೋಯ್ತು ಮನೆ. ಯಾಕೆಂದ್ರೆ ಜಾಗ ಚಿಕ್ಕದು ಸ್ವಾಮಿ, ಏನು ಈ ದುಬಾರಿ ದುನಿಯಾದಲ್ಲಿ ಹೆಂಗೆ ಜಾಸ್ತಿ ತಗೊಳ್ಳೋದು ಅಂತ ಹೇಳ್ತೀರಿ. ಬಟ್ ಈಗ ಮೂಲೆನೇ ಇಲ್ಲದ ಮೇಲೆ ಇದಕ್ಕೆ ಅದೃಷ್ಟ ಅಂತಕ್ಕಂಥ ನೆನೆ ಕಾರ್ಯಕ್ರಮದಲ್ಲಿ ಮಾತಾಡ್ದು. ಅದೃಷ್ಟ ಕೊಡುವುದು ಯಾವುದು ಅಂದರೆ ಈ ರೀತಿ ಮನೆಯ ಮೂಲೆಗಳಿಂದನೇ ಅದೃಷ್ಟ ಬರುತ್ತೆ ಹೊರತು ಅದೇ ಅದೃಷ್ಟವಾದ ಮನೆಯೇ ಹೊರತು ಈಗ ಇದು ಮೂಲೆ ಎಲ್ಲಿದೆ, 4 ಮೂಲೆಯಲ್ಲಿ 8 ಮೂಲೆ ಅಲ್ಲ, ಯಾವ ಮೂಲೆನೂ ಮನೆಗಿಲ್ಲ. ನೆನ್ನೆ ತೋರಿಸಿದ್ರಲ್ಲ ಆ ಪಿಕ್ಚರಲ್ಲಿ ಆ ಮೂಲೆಗಳು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ಪಕ್ಕ 90 ಡಿಗ್ರಿಲಿ ಇತ್ತದು. ಈಗ ಹೇಗಿದೆ ಅಂದರೆ ಸೈಟ್ ಎಲ್ಲ ಜಾಗದಲ್ಲೂ ಒಂದೇ ರೀತಿ ಸೈಟ್ ಇರಲ್ಲ. ಈ ರೀತಿಯಾಗಿ ಗಮನಿಸಿ ಮನೆ ಕಟ್ಟಕ್ಕೆ ಜನಗಳಿಗೆ ಗೊತ್ತಿದೆಯಾ, ನಂಬರ್ 1. ಕಟ್ಟಿಸೋರು ಗೊತ್ತಾಗಿದೆಯಾ, ನಂಬರ್ 2. ಹಾಗಿರ್ಬೇಕಾದ್ರೆ ನಾವು ಹೇಗೆ ಮನೆ ಕಟ್ಟಿ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಆಗತ್ತೆ? ಈಗ ಅಲ್ಲಿ ನೋಡಿ, ಬಾಗಿಲು ಇರ್ತಕ್ಕಂಥ ಪೊಸಿಷನ್ ಎಲ್ಲಿ ಕೊಡಬೇಕು ಅದಕ್ಕೆ ತಕ್ಕಂತೆ ಪ್ಲಾನ್ ಪ್ರಕಾರ ಬಾಗಿಲು ಕೊಟ್ಟಿದ್ದಾರೆ ಹೊರತು ಆ ಮನೆಗೆ ಆ ಬಾಗಿಲು ಒಂದು ಕಾಣಿಸ್ತಾ ಇರೋದು ಒಂದು ಕಾಣಿಸುತ್ತೆ, ಚಿಹ್ನೆ ಕಾಣ್ತಾ ಇದೆ ಬಾಗಿಲು. ನಿಜಕ್ಕೂ ಆ ಮೂಲೆಯಲ್ಲಿ ಬಾಗಿಲು ಕೊಡ್ತಕ್ಕಂಥದ್ದು ಈಶಾನ್ಯಕ್ಕೆ ತುಂಬಾ ಒಳ್ಳೇದು ಅಂತ ಅನ್ಕೊಂಡಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ. ಈ ಒಂದು ಕೆಟ್ಟ ಸಂಪ್ರದಾಯ ಸದ್ಯಕ್ಕೆ ಹೋಗಲ್ಲ. ಈಶಾನ್ಯ ತುಂಬಾ ಒಳ್ಳೆಯದು ಅಂತ ಪುಸ್ತಕದಲ್ಲೂ ಬರೀತಾರೆ, ಮನೆನೂ ಕಟ್ಟಿಸ್ತಾರೆ. ಆದರೆ ಬಂಧನದ ಮನೆ ಯಾವುದು ಅಂದ್ರೆ ಇದೇನೆ. ಪ್ರತಿಯೊಂದರಲ್ಲೂ ಬಂಧನ, ಬೇಜಾರು, ಆವೇಶ, ನಿದ್ದೆ ಬರಲ್ಲ, ಕಿರಿಕು, ಹಿಂಸೆ, ಕೊನೆಗೆ ಜೈಲು ವಾಸ ಅನುಭವಿಸ್ತೆ. ಬಹುತೇಕ ಅಪಾರ್ಟ್ಮೆಂಟ್ಗಳು ಇದೇ ಮಾಡೆಲ್ ಗುರುಗಳೇ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ಈಗ ಏನ್ ಮಾಡೋಣ? ಈಗ ಎಂಥದೋ ಒಂದು ಮನೆ ಅಂದ್ರೆ ಏನಮ್ಮ ಜೀವನ, ಅರ್ಥ ಆಯ್ತಲ್ಲ? ಬೆಂಗಳೂರದೊಂದು ಗೂಡಿರ್ಬೇಕು ನಮ್ದು ಅಂತ ನೋಡಿ, ಎಷ್ಟಂತ ಸಂಭಾಷಣೆ ಇದೆ. ಏನೋ ನಮ್ದು ಅಂತ ಒಂದಿರಬೇಕು. ಯಾತಕ್ಕದು ಅಂದ್ರೆ ನಮ್ಮ ದೇಹವನ್ನ ಪೂರ್ಣವಾಗಿ ದಿನಾ ಸಾಯೋರು ಯಾರು ಅಂದ್ರೆ ಈ ಮಟ್ಟಕ್ಕೆ ಮಾಡಿಟ್ಕೋಬೇಕಾಗತ್ತೆ. ಎಷ್ಟು ಜನಕ್ಕೆ ಇದು ಅರ್ಥ ಆಗತ್ತೆ? ಜೊತೆಗೆ ಒಂದು ನಿವೇಶನವನ್ನ ಹೀಗೆ ಚೆಕ್ ಮಾಡಿ ಕರೆಕ್ಟಾಗಿ ಮೂಲೆಗಳು ಕರೆಕ್ಟಾಗಿ ಸಿಗುತ್ತಾ ಅಂತ ಪತ್ತೆ ಮಾಡ್ತಕ್ಕಂಥ ವಿಚಾರ ಇದೆಯಲ್ಲ, ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ, ನೀನು ಹೇಳ್ದಲ್ಲ ಆವಾಗಲೇ, ಪ್ರೋಟೀನ್ ಬೇಕಾ, ಲವಣಾಂಶ ಬೇಕಾ, ಖನಿಜಗಳು ಬೇಕಾ, ಪ್ರತಿಯೊಂದು ಕೂಡ ನಮ್ಮ ಮನೆಯ ಒಳಗೂ ಮನೆಯ ಹೊರಗೂ ಎರಡನ್ನೂ ನಾವು ಅಳವಡಿಸ್ಕೊಳ್ತಕ್ಕಂತಹ ಶಕ್ತಿ ನಮ್ಗೆ ಸಿಕ್ಕತ್ತೆ. ರೈಟ್ ಗುರುಗಳೇ, ಮಾತಾಡ್ತೀನಿ. ಪೂನಾಯಿಂದ ಉಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ರಾಮನಗರದಿಂದ. ಓಕೆ, ರಾಮನಗರದಿಂದ ಕರೆ ಮಾಡ್ತಾ ಇದ್ದೀರಾ? ರೈಟ್, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಕಿಶೋರ್ ಅಂತ ನನ್ನ ಮಗ. ಎಷ್ಟು, ಯಾವುದು ನಕ್ಷತ್ರ? ಆದಿತ್ಯ ನಕ್ಷತ್ರ. ಎಷ್ಟು ವಯಸ್ಸು? 26 ತುಂಬಿ 27 ಬಿದ್ದಿದೆ. ಏನ್ ಮಾಡ್ತಿದ್ದಾನೆ ಅವನು? ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಈಗ ಏನಾಗ್ಬೇಕಿತ್ತು ಅವನ ಬಗ್ಗೆ? ಅವನ್ಗೆ ಈಗ ಮದ್ವೆ ಮಾಡ್ಬೇಕು ಅಂತ ಆಗ್ತಿದೆ ಗುರುಜಿ. ಹೇಗೆ ಮದುವೆ ಮಾಡಬೇಕು ಅಂತಿದ್ದೀರಾ? ಮಾಡ್ಬೇಕು ಅಂತಿದ್ದೀನಿ ಗುರುಜಿ. ಎಷ್ಟು ಮಕ್ಕಳಿದ್ದಾರೆ ನಿಮ್ಗೆ? ಒಬ್ನೇ ಮಗ ಗುರುಜಿ. ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡೋದು? ಅವರು ಈಗ ಚೌಲ್ಟ್ರಿಗೆ ಮ್ಯಾನೇಜರ್ ಹೋಗ್ತಾ ಇದ್ದಾರೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು?
ನಮ್ದು ಕೆಳಗಡೆ ಮನೆ 30 ವರ್ಷಕ್ಕೆ ಕಟ್ಟಿರೋದು, 33 ವರ್ಷ ಆಯ್ತು. ಮೇಲ್ಗಡೆ ಮನೆ 20 ವರ್ಷ ಆಯ್ತು. ಫಸ್ಟ್ ಫ್ಲೋರ್ ಅಲ್ಲಿ ನಾವಿದ್ದೀವಿ. ಯಾವ ದಿಕ್ಕಿನ ರಸ್ತೆ ಇದೆ ಮನೆಗೆ? ನಮ್ಗೆ ಉತ್ತರ ದಿಕ್ಕಲ್ಲಿ ಇದೆ ಮೇಡಮ್ ಗುರುಜಿ. ಓಕೆ. ಸ್ಟೇರ್ಕೇಸ್ ಹಾಕಿದ್ರಾ? ದೇವಸ್ಥಾನ ಇದೆ, ಗ್ರಾಮ ದೇವತೆ ಇದೆ ಹಿಂದೆ ಬಾಗ್ಲಲ್ಲಿ ಗ್ರಾಮ ದೇವತೆ ಇದೆ. ಓಕೆ. ಸ್ಟೇರ್ಕೇಸ್ ಹಾಕಿದ್ದೀರಾ? ಸ್ಟೇರ್ ಕೇಸು ಹಿಂದೆ ಇದೆ. ಹಿಂದೆ ಅಂದರೆ ಇಲ್ಲಿ ಬಾತ್ರೂಮ್ ಹತ್ರನಾ ಬೆಡ್ರೂಮ್ ಹತ್ರನಾ? ಅದು ಕುಬೇರ ಮೂಲೆಯಲ್ಲಿ ಪಕ್ಕದಲ್ಲಿ ಹಾಕಿದ್ದೀವಿ. ಓಕೆ. ನಿಮ್ಮ ಮನೆಗೆ ಅಕಸ್ಮಾತಾಗಿ ಯಾವಾಗ ಅದು ದಿಢೀರಂತ ಹಾವು ಪ್ರತ್ಯಕ್ಷ ಆಗಿದ್ದು ಯಾವಾಗ? ಅದು ನನ್ನ ಮೊದಲನೇ ಮಗು ಪ್ರೆಗ್ನೆಂಟ್ ಅಲ್ಲಿ ಬಂದಿದ್ದು, ಎನಿ ಟೈಮ್ ಬರ್ತಾನೆ ಇತ್ತು. ಅದು ನಮ್ಮ ಮಾವ ಹೊಡೆದಿದ್ದಾರೆ. ಈಗ ನೋಡಮ್ಮ ಎಷ್ಟು ಸರಳವಾಗಿ ಸಿಗ್ತಾ ಇದೆ ಅಂದರೆ, ಈ ಮಗು ಹುಟ್ಟಕ್ಕೆ ಮುಂಚೆನೆ ಅದು ಒಂದು ಪನಿಷ್ಮೆಂಟ್, ಶಿಕ್ಷೆ ಆಯಿತು. ಅದೇ ಮಗು ಆ ರೂಪದಲ್ಲೇ ಮತ್ತೆ ಸರ್ಪದ ರೂಪದಲ್ಲೇ ಈ ಮಗುವಾಗಿ ಹುಟ್ಟಿದೆ ಅವ್ರ ಮನೆಯಲ್ಲಿ ಅಂತ ಯಾರು ಹೇಳೋದು? ಹೆಂಗೆ ತಿಳ್ಕೊಳ್ಳೋದು? ಅಲ್ಲ ರೀ, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅಂಡಾಣು ವೀರ್ಯಾಣು ಲೆಕ್ಕ ಹಾಕಿದ್ರೆ ಪ್ರತಿಯೊಂದು ಕೂಡ ಹಾವಿನ ರೂಪದಲ್ಲೇ ಇರ್ತಕ್ಕಂಥದ್ದು. ಹೌದಲ್ಲ? ನಾವೇನು ಅನ್ಕೊಂಡಿದ್ದೀವಿ ಅಂದರೆ, ಹಾವು ಹೊಡೆದಿಲ್ಲ, ನಾವೇನು ಮಾಡಿಲ್ಲ, ಇದ್ಯಾಕೆ ಸ್ವಾಮಿ ಹಿಂಗಾಯ್ತು ಅಂತ ಕೇಳುವಂಥ ಜನ ಇದ್ದಾರೆ. ಹಿಂಸೆ ಪಟ್ಟು ಯಾವ ದಾಂಪತ್ಯ ಅನುಭವಿಸ್ತಾರೋ ಅವ್ರ ಹೊಟ್ಟೆಲಿ ಹುಟ್ಟೋದೆಲ್ಲ ಪೂರ್ಣವಾಗಿ ಸರ್ಪ ಶಾಪದ ಮಗುನೇ ಹುಟ್ಟೋದು. ಇವರು ಆ ಹೊಡಿಲೇಬೇಕು ಅಂತಿಲ್ಲ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅಮ್ಮ, ನೀವು ಒಂದು ಕೆಲಸ ಮಾಡಬೇಕು. ಯಾಕೆ ಇದನ್ನು ಕೇಳಿದೆ ಅಂದರೆ, ಕೇಳಿಸ್ತಾ ಇದೆಯಾ ತಾಯಿ? ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀರಾ ಯಾವಾಗಾದರೂ? ಹೋಗಿದ್ದೆ ಗುರುಜಿ. ಯಾವಾಗ? SSLC ನಲ್ಲಿ ಅವ್ನಿಗೆ 16 ವರ್ಷ ತುಂಬಿದಾಗ ಹೋಗಿ ಮಾಡ್ಕೊಂಡು ಬಂದ್ವಿ. ಏನ್ ಮಾಡಿಸಿದ್ರಿ ಅಲ್ಲಿ? ಆಮೇಲೆ ಈಗ 4 ವರ್ಷದಿಂದ ಒಬ್ರು ಗುರುಜಿಯವರು ಮನೇಲೆ ಮಾಡ್ಸಿದ್ರು, ಸರ್ಪ ಆಗಿದ್ದು. ಅಲ್ಲೇ ಮಾಡಿ ಅಂತ ಅಲ್ಲೇ ಮಾಡ್ಸಿದ್ರು. ಅಲ್ಲ ಸರಿ, ಏನ್ ಮಾಡಿಸಿದ್ರಿ ಅಲ್ಲಿ? ಏನು ಅಂತ ಮಾಡಿಸಿದ್ರಿ ನಿಮ್ಮ ಮಗನಿಗೆ? ಹೋಮ್ವರ್ಕ್ ತರ ಮಾಡ್ಸಿದ್ರಿ. ನಾಗರಕಲ್ಲು ತಂದು ಅದನ್ನ ಇದು ಮಾಡ್ಸಿದ್ರು. ಎಲ್ಲಿ ನಾಗರಕಲ್ಲು ಎಲ್ಲಿಟ್ರಿ? ಅದನ್ನ ನಾವು ತಗೊಂಡೋಗಿ ಮಾಡ್ತೀವಿ, ನಮ್ಗೆ ಅಮೌಂಟ್ ಕಟ್ಬಿಡಿ, ನಾವು ತಗೊಂಡೋಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಅಮೌಂಟ್ ಕಟ್ಟಿಸ್ಕೊಂಡ್ರು ಗುರುಜಿ. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಪ್ರತಿದಿನ ಕೂಡ ಅವನು ಮಲಗ್ತಕ್ಕಂಥದ್ದು ಸಪ್ರೇಟ್ ರೂಮಲ್ಲಿ ಮಲಗ್ತಾನ, ಹಾಲಲ್ಲಿ ಮಲಗ್ತಾನ ಮಗ? ರೂಮಲ್ಲಿ ಮಲಗ್ತಾರೆ ಗುರುಜಿ. ಓಕೆ. ಬೆಳಗ್ಗೆ ಹೊತ್ತು ಹೋಗಿ ನೀವೇ ಹೇಳಿಸ್ಬೇಕಾ? ಬೆಳಿಗ್ಗೆ ಹೊತ್ತು ನಾವೇ ಹೇಳಿಸ್ಬೇಕು. ಬಿಟ್ಟರೆ ಎಷ್ಟೊತ್ತು ಹೋಗಿರ್ತಾನೆ? ಏನ್ ಗುರುಜಿ? ಹಾಗೆ ಹೇಳಿಸ್ತಾ ಬಿಟ್ಟರೆ ಎಷ್ಟೊತ್ತವರೆಗೂ ಇರ್ತಾನೆ ಎಂದೆ? ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಅಲಾರಾಮ್ ಕೊಟ್ಕೊಂಡು ಸ್ವಲ್ಪ ಎದ್ದೇಳ್ತಾನೆ. ಅಲ್ಲ, ಕೆಲಸ ಇಲ್ಲ ಅಂದ್ರೆ? ಕೆಲಸ ಇಲ್ಲ ಅಂದ್ರೆ ಎದ್ದು ಬಿಡ್ತಾನೆ. ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಎದ್ದೇಳ್ತಾರೆ. ಅಂತೂ ಹೆಚ್ಚು ಕಮ್ಮಿ ಹೇಳ್ತಾನೆ? ಹೇಳ್ತಾರೆ. ಗೊರಕೆ ಶಬ್ದ ಕಳ್ಸತ್ತಾ? ಗೊತ್ತೇ ಇಲ್ಲ ಗುರುಜಿ. ಅವ್ನಿಗೆ ಮೊನ್ನೆ ಎಲ್ಲ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಗುರುಜಿ. ಅಲ್ಲ, ಕಾಲಿಗೆ ಏಟು ಬೀಳ್ತಾ? ಎಲ್ಲಿಗೆ ಬೀಳ್ತಾ ಏಟು? ಕೈಗೆ ಏಟು ಬಿದ್ದಿದೆ ಜಾಸ್ತಿ. ಕೈಗೆ ಮತ್ತೆ ಕುಂಡಿಗೆ ಸುಟ್ಟು ಬಿಟ್ಟಿದ್ದು ಇಂಜಿನು. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಗುರುಜಿ ಅವರಿಗೆ. ಯಾಕೆಂದ್ರೆ ಮೂಳೆ ಎಲ್ಲಾರು ಒಂದ್ ಕಡೆ ಮುರ್ಕೊಂಡು ಒಂದು 6 ತಿಂಗಳಾರು ಮಲ್ಕೋಬೇಕು, ಆ ರೀತಿಯಾದ ಹೊಡೆತ ಬೀಳತ್ತೆ. ಹೆದರ್ಕೊಳ್ಳೋದಲ್ಲ. ಪ್ರತಿ ವರ್ಷ ತಪ್ಪದೆ ಆ ಮಗು ಹುಟ್ಟಿದ ನಕ್ಷತ್ರಕ್ಕೆ ಮೃತ್ಯುಂಜಯ ಹೋಮ ಆಗಬೇಕು. ಏನು? ಮೃತ್ಯುಂಜಯ ಹೋಮ. ಅದನ್ನು ಭಾನುವಾರದಲ್ಲಿ ಮಾಡಬೇಕು. ಸುಬ್ರಹ್ಮಣ್ಯಕ್ಕೆ ಹೋಗಿ ಇನ್ಯಾರನ್ನೋ ಕರ್ಕೊಂಡ್ಬಂದ್ಬಿಟ್ಟು ಮನೇಲಿ ಮಾಡಿಸ್ಬಿಡ್ಬೇಡಿ. ಯಾವ ಕಾರಣಕ್ಕೂ ಮನೆಯಲ್ಲಿ ಶಾಂತಿ ಪೂಜೆಗಳನ್ನು ಮಗು ನಕ್ಷತ್ರಕ್ಕಾಗಲಿ ನಾಮಕರಣ ಆಗಲಿ ಯಾವ ಕಾರಣಕ್ಕೂ ವಾಸದ ಮನೆಯಲ್ಲಿ ಮಾಡಬಾರದು. ಕರ್ಮ ತೊಳೆಯೋಕ್ಕೆ ಮಾಡೋದನ್ನ ಮನೆ ಒಳಗಡೆ ಮಾಡಿಕೊಂಡು ಅವ್ರು ಯಾರೋ ಏನೋ ಹೇಳಿದ್ರು ನಾನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ವಾಸದ ಮನೆಯಲ್ಲಿ ಯಾವುದೇ ಶಾಂತಿ ಪೂಜೆಗಳನ್ನು ಮಾಡಬಾರದು. ಸತ್ಯನಾರಾಯಣನ ಪೂಜೆಯನ್ನು ಬಿಟ್ಟು ಇನ್ಯಾವುದೂ ಕೂಡ ಮನೆಗೆ ಸೂಕ್ತವಾದ ಪೂಜೆ ಅಲ್ಲ. ಸತ್ಯನಾರಾಯಣನ ಪೂಜೆ ಯಾವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದು. ಅದೊಂದಕ್ಕೆ ಪ್ರಾಧಾನ್ಯತೆ ಇರತಕ್ಕಂಥದ್ದು. ನೀವು ಮಕ್ಕಳಿಗೋಸ್ಕರ, ಮದುವೆ ಆಗದೇ ಇರೋದಕ್ಕೋಸ್ಕರ, ಶಾಂತಿಗೋಸ್ಕರವಾಗಿ ಮನೆಯಲ್ಲಿ ಯಾವ ಕಾರಣಕ್ಕೂ ಶಾಂತಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಮನೆಗೆ 2 ಪಟ್ಟು ಸಮಸ್ಯೆ ನಾವೇ ಜಾಸ್ತಿ ಮಾಡ್ಕೊಂಡಂಗೆ ಆಗುತ್ತೆ. ಅವ್ರು ಏನಾದ್ರು ಹೇಳ್ಕೊಳ್ಳಿ, ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಮಾಡಿಸಿ. ಆದರೆ ನಿಮ್ಮ ಮಗನಿಗೆ ಮದುವೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮಗನ ರಿಪೇರಿ ಮಾಡಿ ಮೊದಲು. ಆರಿದ್ರಾ ನಕ್ಷತ್ರಕ್ಕೆ ನನ್ನ ಮಗ ಏನಕ್ಕೆ ಬಂದ, ಈಗ ನಿಮ್ಮ ಮಾವ ಮಾಡಿದ್ರು, ಈಗ ಅದಕ್ಕೆ ಪ್ರಾಯಶ್ಚಿತ್ತ ಏನು, ನೀವು 10 ಸಲ ಹೋಗಿದ್ದೆ 12 ಸಲ ಹೋಗಿದ್ದೆ ಲೆಕ್ಕಕ್ಕೆ ಬರಲ್ಲ. ಯಾವ ಕ್ರಮದಲ್ಲಿ ಹೋಗಬೇಕು? ನಾರಾಯಣ ಬಲಿ ಆಗಬೇಕು, ನಂತರ ನಾಗಬಲಿ ಆಗಬೇಕು. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಯಾವುದು ಅಂತ ಮಾಡೋಣ ಸ್ವಾಮಿ ಅಂತ ಅನ್ಕೋಬೇಡಿ. ಕ್ರಮವನ್ನು ಅನುಸರಿಸಿ ಮಾಡೋಕ್ಕೆ ಪ್ರಯತ್ನ ಮಾಡಿ, ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ. ಆಟೋಮೆಟಿಕ್ಕಾಗಿ ಏನು ಹಾಕೋ ಅದೆಲ್ಲವೂ ಆಗುತ್ತೆ. ಒಳ್ಳೆಯದಾಗಲಿ. ರೈಟ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪೂನಾಯಿಂದ ಉಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ ಅವರೇ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ.
ಹಾ ಹರಿ ಓಂ ಗುರುಗಳೇ. ನಾರಾಯಣ. ಹೇಳಮ್ಮ ಉಮಾ. ಹಾ ಸರ್, ನಿಮಗೆ ಭೇಟಿ ಮಾಡ್ತೀವ್ರಿ ಗುರುಗಳೇ ನೀವು. ಹಾಂ ಹೇಳಿ. ಮೊನ್ನೆ ಶ್ರೀರಂಗಪಟ್ಟಣ ಕೃತಿಕಾ ಸ್ಥಾನ ಆಗ್ಯದ್ರಿ, ಮತ್ ಮುಂದೆ ಏನ್ ಮಾಡ್ಬೋದು ಅನ್ನೋದು ಹೇಳಿಲ್ರಿ. ಒಂದು ನಿಮಿಷ, ಎಷ್ಟು ದಿನ ಆಯಿತು ಮಾಡಿಸಿ? ಜನವರಿದಾಗ ಮಾಡ್ತೀವ್ರಿ. ಯಾವಾಗ? ಜನವರಿ ತಿಂಗಳ ಮಾಡ್ತೀವ್ರಿ. ಈ ವರ್ಷ ಜನವರಿ ಅಲ್ಲ? ಹಾ ಮೊನ್ನೆ ಜನವರಿ. ಓಕೆ, ಅದು ಮಾಡಿದ್ದು ಮನಸ್ಸಿಗೆ ಹೇಗೆ ಅನ್ನಿಸ್ತು? ಹಾ ತೃಪ್ತಿ ಆಗ್ಯದ್ರಿ ಅಲ್ವಾ? ಮತ್ತೆ ಮುಂದುವರಿಬೇಕು ಅಂತ ಅನ್ನಿಸ್ತಿಲ್ವಾ ಅಥವಾ ಫೋನ್ ತೆಗಿಲಿಲ್ವಾ? ಹಾ ಫೋನ್ ತೆಗಿಲಿಲ್ರಿ. ಓಕೆ, ಈಗ ನೀವು ಒಂದು ಕೆಲಸ ಮಾಡಿ, ನಾನು ಹೇಳಿರ್ತೀನಿ ಆಫೀಸಲ್ಲಿ, ಮುಂದಿನ ವಿಚಾರವನ್ನು ಏನು ಮಾಡಬೇಕು ಅಂದರೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀರಾ, ಅನುಕೂಲ ಆಗುತ್ತೆ. ಸ್ವಲ್ಪ ನೀವು ಮಾಡಬೇಕಾದ್ರೆ ಅಡಚಣೆ ಆಗುತ್ತೆ, ಫೋನ್ ಸಿಗದೆ ಇರ್ಬೋದು. ಇದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬಾರ್ದು, ಪ್ರಯತ್ನ ಮಾಡಿ ಸರಿ ಮಾಡ್ಕೋಬೇಕು. ಪ್ರಯತ್ನ ಮಾಡಿ, ಹೇಳ್ತೀನಿ. ಒಳ್ಳೇದಾಗಲಿ. ಹಲೋ ಗುರುಗಳೇ. ಹೇಳಿ ಕಂಟಿನ್ಯೂ ಮಾಡಿ. ಏನಾದರೂ ಪ್ರಶ್ನೆ ಇತ್ತಾ? ಹಾ ನಾವಿಲ್ರಿ ಪುನಃದಾಗ ಒಬ್ಬರು ಸೇರ್ಬಲ್ಲಿ ಮೇಂಟೆನೆನ್ಸ್ ಕೆಲಸ ಮಾಡ್ತಾರ್ರಿ ಮಾಲಕರು. ಒಂದು ನಿಮಿಷ ದಯವಿಟ್ಟು, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ. ನಮ್ಮಲ್ಲಿ ಒಂದು ಕೆಟ್ಟ ಒಂದು ವಿಚಾರ ಅಂದರೆ ಇಷ್ಟುದ್ದ ಲೀಸ್ಟ್ ಮಾಡ್ಕೊಂಡ್ಬಿಡೋದು. ನನ್ನ ಗಂಡನಿಗೆ ಏನು, ನನ್ನ ಮಗನಿಗೆ ಏನು, ನನಗೆ ಏನು. ದಯವಿಟ್ಟು ಕೇಳಬಾರದು. ಕರ್ಮಗಳನ್ನು ತೊಳೆಯುವುದೇ ಮೊದಲನೇ ಸಂಕಲ್ಪ. ಇದನ್ನು ತೊಳೆಯೋಕ್ಕೆ 3 ವರ್ಷ ಬೇಕು. ಅಲ್ಲಿವರೆಗೂ ಅದಾಗತ್ತಾ ಇದಾಗತ್ತಾ ಅಂತ ಕೇಳಿದ್ರೆ ನಮ್ಮ ಹತ್ರ ಜಾಗ ಇಲ್ಲ. 2 ರಿಂದ 3 ವರ್ಷ ಕಂಡೀಷನ್ ಆಗಿ ಹೇಳಿರ್ತೀನಿ. ಅಲ್ಲಿವರೆಗೂ ನಿಂತಿರಬೇಕು, ವೇಟಿಂಗ್ ಲಿಸ್ಟ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಓಕೆ, ಮಾಧುರಿ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ಮಾಧುರಿ ಅವರೇ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಪ್ರಶ್ನೆ. ಹಲೋ. ಹಲೋ ಗುರುಜಿ ಅವರೇ, ನಮಸ್ಕಾರ. ನಾರಾಯಣ. ಹೇಳಿಮ್ಮ. ಗುರುಜಿ, ನನ್ನ ಮಗಳು ಕೇಳ್ಬೇಕಾಗಿತ್ತು. ಮಗನ ಮಗಳು ಗುರುಜಿ. ಏನ್ ನಕ್ಷತ್ರ? ನಕ್ಷತ್ರ ಸಿಂಹ ರಾಶಿ, ಉತ್ತರ ನಕ್ಷತ್ರ, 1ನೇ ಪಾದ ಗುರುಜಿ. ಓಕೆ, ಏನ್ ಮಾಡ್ತಿದ್ದಾಳೆ? ಮದ್ವೆ ಆಗಿದೆ ಗುರುಜಿ, ಇನ್ನು ಮಕ್ಕಳಾಗಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 10 ವರ್ಷ ಆಗಿದೆ ಗುರುಜಿ. ಮದ್ವೆ ಆಗಿ 10 ವರ್ಷ ಆಗಿದೆ. ಓಕೆ, ನೀವು ಇದೆಲ್ಲ ನಂಬಲ್ವಾ? ಇದೆಲ್ಲ ಕೇಳಬೇಕು, ಮದುವೆ ಮಾಡಬೇಕಾದ್ರೆ ಕರೆಕ್ಟಾಗಿ ಕೇಳಿ ಮದುವೆ ಮಾಡಿದ್ದೀವಿ, ಇದೆಲ್ಲ ಮಾಡ್ತೀವಿ ಅಂತ ಗೊತ್ತಿದೆಯಾ ನಿಮಗೆ? ಏನು ಅದೆಲ್ಲ ಗೊತ್ತಿಲ್ಲ ಗುರುಜಿ ನಮಗೆ. ಗೊತ್ತಿಲ್ಲ ಅಂದ್ರೆ ಅನುಭವಿಸ್ಲೇಬೇಕು. ಓಕೆ, ಅವಳು ಹುಟ್ಟದ ದಿನ ಅಮಾವಾಸ್ಯೆ ಇತ್ತು ಗುರುಜಿ. ಆಯ್ತು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮನೆ ಇನ್ನೇನು 30 ವರ್ಷದ್ದು ಗುರುಜಿ. ಓಕೆ, ನಿಮ್ಮ ಮನೆ ದಕ್ಷಿಣ ಭಾಗವನ್ನು ಗಮನಿಸಿದ್ದೀರಾ? ನಿಮ್ಮ ಮನೆಯಲ್ಲಿ ದಕ್ಷಿಣ ಭಾಗ ಗೊತ್ತಾ? ದಕ್ಷಿಣ ಭಾಗ ಗೊತ್ತು ಗುರುಜಿ. ಏನಿದೆ ಪಕ್ಕದಲ್ಲಿ? ದಕ್ಷಿಣ ಭಾಗದಲ್ಲಿ ಏನಿದೆ? ಒತ್ತುಗೋಡೆ ಇದೆಯಾ? ಮನೆ ಇದೆ ಗುರುಜಿ. ಒತ್ತುಗೋಡೆ ಅದು ನಿಮ್ಮ ಮನೆ, ಅದು ಜಾಯಿಂಟ್ ಆಗಿದೆಯಾ? ಹೌದು ಗುರುಜಿ, ಜಾಯಿಂಟ್ ಆಗಿದೆ. ಈಗ ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದಂತಹ ವಿಚಾರ ಏನು, ದಿಕ್ಕು ಯಾವುದು ಲೋಪ ಆಗಿರುತ್ತೆ ಆ ಮನೆಯಲ್ಲಿ ಆ ಮಗು ಅಮಾವಾಸ್ಯೆ ದಿನ ಹುಟ್ಟತ್ತೆ. ಈಗ ಇವ್ರ ಮನೆ ದಕ್ಷಿಣದ ಗೋಡೆ ಇನ್ನೊಂದು ಗೋಡೆಗೆ ಕಚ್ಕೊಂಡಿದೆ. ಅಮಾವಾಸ್ಯೆ ಮಗು ಬಂತು, ಈಗ ಮಗು ಆಗಿಲ್ಲ, ಜೀವನ ಪರ್ಯಂತ ಅನುಭವಿಸೋದೆ. ಒಂದು ತಪ್ಪು ಇಡೀ ಕುಟುಂಬವನ್ನ ಹೇಗೆ ಎಳ್ಕೊಂಡೋಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಮ್ಮ, ಗೊತ್ತಾಯ್ತಾ ನಾನು ಹೇಳಿದ್ದು? ಆಮೇಲೆ ಕುತ್ತಿಗೆ ಭಾಗ, ಶೋಲ್ಡರ್ ಭಾಗದಲ್ಲಿ, ಭುಜದ ಭಾಗದಲ್ಲಿ ನೋವು ಬರುತ್ತೆ ಅಂತ ಯಾವಾಗ ಹೇಳ್ತಾಳೆ ಮಗಳು? ಹೇಳ್ತಾಳೆ ಗುರುಜಿ. ಯಾವಾಗ ನೋವುತ್ತೆ, ಸೊಂಟ ನೋವುತ್ತೆ, ಮೈ ನೋವು. ನೋಡಿ, ಅದನ್ನ ನೀವು ಸರಿಯಾಗಿ ತಿಳ್ಕೊಳ್ಳದೆ ಬಿಟ್ರೆ ಮುಂದಕ್ಕೆ ಅವಳು ಆರೋಗ್ಯ ಕೆಟ್ಟೋಗಿ ಆಲ್ರೆಡಿ ಸುಮಾರು ಅನುಭವಿಸ್ತಾ ಇದ್ದಾಳೆ. ಮೊದಲು ತಿಳ್ಕೊಳ್ಳೋಕೆ ಕೇಳಿ. ಮಗು ಆಗದೆ ಇದ್ರೆ ಪರವಾಗಿಲ್ಲ, ಮಗು ನಿಧಾನಕ್ಕಾಗಲಿ. ಅವಳ ಆರೋಗ್ಯವನ್ನು ರಿಪೇರಿ ಮಾಡೋದಕ್ಕೆ ಉತ್ತರ ನಕ್ಷತ್ರಕ್ಕೆ ಏನಕ್ಕೆ ಬಂದಳು ನಮ್ಮ ವಂಶಕ್ಕೆ, ನಾವು ವಾಸ ಮಾಡುತ್ತಿರುವ ಮನೆಯ ಅದೃಷ್ಟ ಎಷ್ಟರ ಮಟ್ಟಿಗಿದೆ ಅಂತ ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ರೈಟ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ಏನು ಹೆಸರು ನಿಮ್ಮದು? ಹಲೋ, ಏನು ಹೆಸರು ನಿಮ್ಮದು? ಮೇಡಮ್, ನನ್ನ ಹೆಸರು ಮಮತಾ. ಮಮತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬ್ಯಾಂಗ್ಳೂರೇ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಾಂ, ಹೇಳಮ್ಮ ಮಮತಾ. ಸರ್, ನಮ್ಮ ಮಗಳದ್ದು ಕೇಳಬೇಕಾಗಿತ್ತು. ಏನು ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಎಷ್ಟು ವಯಸ್ಸೆಷ್ಟು? ಈಗ 15 ಕಂಪ್ಲೀಟ್ ಆಗಿದೆ ಸರ್. 15 ಮುಗಿದಿದೆ, ನವೆಂಬರ್ಗೆ ಮುಗಿದಿದೆ. ಚೆನ್ನಾಗಿ ಓದ್ತಾ ಇದ್ದಾಳಾ? ಓಕೆ ಸರ್. ಎಲ್ಲದರಲ್ಲೂ ಖುಷಿಯಾಗಿ ತುಂಬ ಫಾಸ್ಟ್ ಆಗಿದ್ದಾಳಾ? ಫಾಸ್ಟಾಗಿ ಏನೋ ಇದ್ದಾಳೆ. ಅವಳ ಕೆಪಾಸಿಟಿಗೆ ಅವಳು ಇನ್ನೂ ಚೆನ್ನಾಗಿ ಮಾಡ್ಬೋದು ಎಲ್ಲಾನು. ಇನ್ನೂ ಮಾಡ್ಬೋದಿತ್ತು ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್. ಓಕೆ, ಈಗ ಎಜುಕೇಷನ್ ಬಗ್ಗೆ ಕೇಳಬೇಕಂತ ಕರೆ ಮಾಡಿದ್ರಾ? ಹೌದು ಸರ್. ಓಕೆ,
ಅವಳು ಕೋಪ ಮಾಡ್ಕೋತಾಳ, ಬೇಜಾರು ಮಾಡ್ಕೋತಾಳ? ಎರಡು ಮಾಡ್ಕೋತಾಳೆ. ಈಗ ಅದಕ್ಕೆ ನಿಮಗೆ ಬೇಡ, ಎಜುಕೇಷನ್ ಇದ್ದರೆ ಸಾಕು, ಇವೆಲ್ಲ ಹೆಂಗಿದ್ರು ಸರಿ ಮಗಳು ಬೆಳೆಸೋದು ಅಂತ ಅಭಿಪ್ರಾಯನಾ? ಏನ್ ಸರ್? ಮಗಳಿಗೆ ಕೋಪ ಬೇಜಾರು ಹಾಗೇ ಇರಲಿ, ಓದಲಿ ಅಂತ ಅಭಿಪ್ರಾಯನಾ ಅಥವಾ ಅದು ಸರಿ ಮಾಡಬೇಕು ಅಂತ ಅಭಿಪ್ರಾಯನಾ? ಸರಿ ಮಾಡ್ಬೇಕು ಅಂತ. ಯಾವಾಗ? ಓದ್ಲೂಬೇಕು. ಅಲ್ಲ, ಓದೋದು ಆಮೇಲೆ. ಹಾ. ಇವರು ಜ್ಯೇಷ್ಠ ನಕ್ಷತ್ರ ಓದೋದು ಎಲ್ಲಿ ಗೊತ್ತಾ? ತುಂಬ ತಪ್ಪಾಗಿ ಓದ್ಬಿಡ್ತಾರೆ ಇವರು, ಸ್ವಲ್ಪ ಜೋಪಾನ. ಹಾ. ತಪ್ಪಾಗಿ ಓದ್ತಾರೆ ಅಂದರೆ ಮೊಬೈಲು ಟಿ ವಿ ಎರಡರಲ್ಲಿ ಯಾವ್ದು ಇಷ್ಟಪಡ್ತಾಳೆ ಅವಳು? ಫೋನ್ ಸರ್. ಫೋನ್ ಜಾಸ್ತಿ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ಮುಂಚೆ ಕಂಪೇರ್ ಮಾಡಿದ್ರೆ ಈಗ 10%, 100% ಇದೀಗ ಬರೀ 10% ಬಂದ್ಬಿಟ್ಟಿದ್ದಾಳೆ ಫೋನ್. ಈಗ ಕಮ್ಮಿ ಮಾಡಿದ್ದಾಳೆ ಅನ್ನೋದಕ್ಕೆ ಒಂದು ಅರ್ಥನೂ ತಿಳ್ಕೊಬೇಕು ತಾವು. ಹಾ. ಜಾಸ್ತಿ ಬಳಸೋದು ಏನಕ್ಕೆ, ಕಮ್ಮಿ ಮಾಡೋದು ಏನಕ್ಕೆ ಅಂದರೆ ಅದರಿಂದ ಸಮಸ್ಯೆಗಳಾಗತ್ತೆ ಅಂತ ಆಟೋಮೆಟಿಕ್ ಕಟ್ ಆಗತ್ತೆ. ಹಾ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ತುಂಬ ಹೈ ಸ್ಪೀಡ್ ಇರುತ್ತೆ ಜ್ಯೇಷ್ಠ ನಕ್ಷತ್ರದ ಹೆಣ್ಣುಮಗು. ಹಾ. ಅವಳು ಕಲ್ಪನಾ ಲೋಕದಲ್ಲಿ ತೇಲ್ತಾ ಇರ್ತಾಳೆ. ಹಾ. ಅದರಿಂದ ನೀವೇನೇ ಹೇಳ್ತಾ ಇದ್ರು ಅವಳೆಲ್ಲೋ ಗೋಡೆ ನೋಡ್ತಿರ್ತಾಳೆ, ನಿಮ್ಮ ಬಗ್ಗೆ ಗಮನ ಇರಲ್ಲ. ಹಾ. ಯಾಕೆ? ಸ್ವಲ್ಪ. ಹಾ. ಯಾಕೆ ಅಂತ ತಿಳ್ಕೊಬೇಕಲ್ವಾ? ಹೌದು ಸರ್, ಹೌದು. ಯಾಕೆ ತಿಳ್ಕೊಂಡಿಲ್ಲ? ಸಮಯ ಇಲ್ವಾ? ನಂಬಿಕೆ ಇಲ್ವಾ? ಯಾಕೆ? ಇಲ್ಲ ಸರ್, ಇದೆ. ಓಕೆ, ಅವಳು ಟಾಯ್ಲೆಟ್ ರೂಮ್ಗೆ ಹೋದಾಗ ಹೇಗಿರ್ತಾಳೆ, ಬಂದಾಗ ಹೇಗಿರ್ತಾಳೆ, ಮುಖ ಗಮನಿಸಿದ್ರಾ ನೀವು? ಇಲ್ಲ ಸರ್, ಗಮನಿಸಿಲ್ಲ. ದಯವಿಟ್ಟು ಕೆಲಸ ಮಾಡಿ. ಓಕೆ. ಯಾಕೆ ಅಂದರೆ ಆಪರೇಷನ್ಗೆ ಹೋಗೋದಕ್ಕೆ ಹತ್ತಿರದಲ್ಲೇ ಅವಳು ಇರತಕ್ಕಂಥ ಸನ್ನಿವೇಶಕ್ಕೆ ಸಿಕ್ಕಾಕೊಂಡಿದ್ದಾಳೆ. ಯಾವ ವಿಷಯದಲ್ಲಿ ಅಂದರೆ, ಆಪರೇಷನ್ ಆಗಬೇಕು ಅಂತ ಹೆದರ್ಕೋಬೇಡಿ. ಕಾರಣ ಅವಳು ಯಾವಾಗಲೂ ಸಪ್ಪಗಿರ್ತಾಳಲ್ಲ, ಬೇಜಾರಲ್ಲಿರ್ತಾಳಲ್ಲ, ನೀವು ಅದನ್ನೇ ಗಮನಿಸ್ತಿಲ್ಲ ಅಂದರೆ ಓದೋದನ್ನು ಏನು ಮಾಡ್ತಾರ? ಓದೋದಕ್ಕೆ ಅವಳಿಗೆ ಮನಸ್ಸಿದೆ, ಆದರೆ ತೊಗೊಳಕ್ಕಾಗಲ್ಲ. ಏನೇನೋ ತುಂಬ್ಕೊಂಡ್ಬಿಟ್ಟಿದೆ, ಅದನ್ನು ಹೊರಗೆ ತೆಗಿಬೇಕು, ಅದು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಸೊ ಯಾಕೆ ಈ ಥರ ಮಕ್ಕಳನ್ನ ಬಂಧನದಲ್ಲಿ ಬೆಳೆಸ್ಬೇಕಲ್ವ ನಾವು? ಮಗು ಅಮ್ಮ ಓಕೆ, ಫ್ರೀ ಆಗಿದ್ರೆ ಸಮಸ್ಯೆನೇ ಇಲ್ವಲ್ಲ ತಾಯಿ, ಸುಮ್ಮನೆ ಇದ್ಬಿಡಮ್ಮ. ಯಾಕೆಂದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳೋದು ಹೊಸ ವಿಷಯ ಅಂತ ಅನ್ಕೋಬಹುದೇನೋ, ಕ್ರಮೇಣ ಗೊತ್ತಾಗತ್ತೆ. ಒಳ್ಳೇದಾಗಲಿ ತಾಯಿ. ರೈಟ್. ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಬೆಂಗಳೂರಿಂದ ಮೇಡಮ್. ಓಕೆ, ರೈಟ್. ಗುರುಗಳಿದ್ದಾರೆ ಮಾತಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಿಮ್ಮ. ಸರ್, ನಂದು ಆರೋಗ್ಯ ಬಗ್ಗೆ ಕೇಳಬೇಕಿತ್ತು, ನನ್ನ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಸರ್. ಯಾರ ಆರೋಗ್ಯ, ಯಾರ ಬಗ್ಗೆ ಕೇಳಬೇಕು ಫಸ್ಟ್ ಹೇಳಿ. ನಮ್ಮ ಬಗ್ಗೆ ಕೇಳಬೇಕು. ನಿಮ್ಮ ನಕ್ಷತ್ರ ಗೊತ್ತಾ? ಹಾಂ ಸರ್, ಮೂಲ ನಕ್ಷತ್ರ. ಎಷ್ಟು ವಯಸ್ಸು ನಿಮಗೆ? ನನಗೀಗ 44 ಸರ್. 44? ಹಾಂ ಸರ್. ಹಗಲಲ್ಲಿ ಎಷ್ಟು ಗಂಟೆ ಮಲ್ಕೋತೀರಾ? ಹಗಲಲ್ಲಿ ಒಂದೊಂದ್ಸಲ ಮಧ್ಯಾಹ್ನ ಹೊತ್ತು ಒಂದು ತಾಸು ಮಲ್ಕೋತೀನಿ ಸರ್. ಅದೇ ಮಲಗಲೇಬೇಕಾ? ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಸರ್, ಹೇಗೆ? ಅದಕ್ಕೆ ಅಲ್ಲ, ಈಗ ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ನಾನು. ರಾತ್ರಿ ಬಿಟ್ಟು ಹಗಲಲ್ಲಿ ಯಾರು ಮಲ್ಕೋತಾರೆ ಅವ್ರು ಪೇಷಂಟ್ 100% ಆಗ್ತಾರೆ. ಇದಕ್ಕೆ ಪರಿಹಾರನೂ ಇಲ್ಲ, ಔಷಧಿನೂ ಇಲ್ಲ. ಗೊತ್ತಾಯ್ತಾ ತಾಯಿ? ಶೋಲ್ಡರ್ ನೋವು ಸರ್, ಕೈ ನೋವಿಗೆ ನಿದ್ದೆನೇ ಬರಲ್ಲ ಸರ್. ಅಮ್ಮ ಅದೇನೇ ತಾಯಿ, ನೀವು ಹಂಗೆ ಮಾಡ್ಕೊಂಡು ಸುಮ್ಮನೆ ಹಗಲಲ್ಲಿ ನಿದ್ದೆ ಮಾಡಿಬಿಟ್ಟು ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ರೆ ಕೈ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಆಮೇಲೆ ಓಡಾಡೋಕ್ಕಾಗಲ್ಲ, ಶಕ್ತಿ ಇಲ್ಲ, ಬೇಜಾರಾಗುತ್ತೆ, ಕೋಪ ಬರುತ್ತೆ, ಕೂಗಾಡುವಂಗಾಗತ್ತೆ. ಇದೆಲ್ಲ ಅನುಭವಿಸ್ತಾ ಇದ್ರಿ ತಾನೆ? ಹಾಂ ಸರ್. ಯಾಕೆ ಬೇಕಿದು? ಇದಕ್ಕೆ ಪ್ರಪಂಚದಲ್ಲಿ ಔಷಧಿ ಇನ್ನೂ ಕಂಡುಹಿಡಿದಿಲ್ಲ, ಕಂಡುಹಿಡಿಯೋಕ್ಕಾಗೋದೂ ಇಲ್ಲ. ಯಾಕೆ ಅಂದರೆ ನಮ್ಮ ದೇಹವನ್ನು ನಾವು ಇಟ್ಕೊಳ್ಳೋಕೆ ಬಂದಿಲ್ಲ ಅಂದಮೇಲೆ ನೀವು ಹಗಲಲ್ಲಿ ಮಲಗ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ, ಯಾವ ರೀತಿಯಲ್ಲಿ ನಮ್ಮ ಜೀವನ ಕಳ್ಕೋಬೇಕು ಅನ್ನೋದೇ ಗೊತ್ತಿಲ್ವಲ್ಲ ತಾಯಿ. ಮೊದಲೇ ಮೂಲ ನಕ್ಷತ್ರ. ನಿಮಗೆ ಊಟ ಮಾಡೋದೇ ಒಂದು ದೌರ್ಭಾಗ್ಯ, ಊಟ ಮಾಡಿದ ಕರಗೋದೇ ಒಂದು ದೌರ್ಭಾಗ್ಯ, ಅದರಿಂದ ಹೊರಗೆ ಬರೋದೇ ಒಂದು ದೊಡ್ಡ ಕಷ್ಟ. ಇನ್ನು ಹೆಂಗೆ ನಿಮ್ಗೆ ಚೆನ್ನಾಗಿರುತ್ತೆ? ನೋವು ಅನ್ನೋದು ನಿಮ್ಮ ಜೀವಮಾನದಲ್ಲಿ ನಿಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿದಾಗಿಂದನೂ ಬಂದಿದೆ. ಅದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ, ಔಷಧಿ ಜಾಸ್ತಿ ಬಳಸಬೇಡಿ, ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಲ್ಲೋ ಸ್ವಲ್ಪದಲ್ಲಿ ಬಳಸಿ ಔಷಧಿನ. ಮೊದಲು ನೀವು ತಿಳ್ಕೊಳ್ಳಿ, ಮೂಲ ನಕ್ಷತ್ರಕ್ಕೆ ನಾನು ಬಂದಿದ್ದ ಕಾರಣ ಏನಂತೋ. ಆಂಜನೇಯ ದೇವಸ್ಥಾನಕ್ಕೆ ಒಂದು 5 ದಿನ ಕಂಟಿನ್ಯೂ ಹೋಗಿ ನಿಮ್ಗೆ ಸ್ವಲ್ಪ ದಾರಿ ಸಿಗುತ್ತೆ. ಒಳ್ಳೆಯದಾಗಲಿ. ರೈಟ್. ಗುರುಗಳೇ, ಈಗ ಮನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಲ್ಲಿರುವಂಥ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಿದ್ವಿ. ಈಗ ಬಹುತೇಕರು ಏನಾಗ್ಬಿಟ್ಟಿದೆ, ಅಪಾರ್ಟ್ಮೆಂಟ್ಗಳನ್ನು ತೊಗೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಎಲ್ಲ ಅಟ್ಯಾಚ್ಡು ಈ ಥರ ಸಿಚುವೇಶನ್ ಇರೋದ್ರಿಂದಾಗಿ ಅವರು ಏನೋ ಚೇಂಜಸ್ ಮಾಡ್ಕೋಬೇಕು, ನೀವು ಹೇಳೋ ಪರಿಹಾರ ಕ್ರಮ ಅನುಸರಿಸಬೇಕು ಅಂದರೆ ಹೇಗೆ? ಈಗ ಹೊಸದಾಗಿ ಮನೆ ಕಟ್ಟೋರು ನೀವು ಹೇಳಿದ ಪದ್ಧತಿನೂ ತುಂಬ ಸುಲಭವಾಗಿ ಅನುಸರಿಸ್ಬೋದು. ಅದರಲ್ಲಿ ನಿಮ್ಮ ಹತ್ರ ಬಂದರೂ ಗೈಡೆನ್ಸ್ ಕೊಡ್ತೀರಿ, ಮಾಡ್ಕೋಬೋದು. ಆಲ್ರೆಡಿ ಮನೆ ಕಟ್ಟೋರ ಕತೆ ಏನು ಅಂದರೆ ನಾನು ಆವಾಗಲೇ ಹೇಳಿದೆ ಅಮ್ಮ, ಮದುವೆ ಮಾಡ್ಕೊಂಡಿರೋರು ತಲೆ ಕೆಡಿಸ್ಕೋಬೇಡಿ, ಮನೆ ಕಟ್ಬಿಟ್ಟಾಗಿರೋರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪರಿಹಾರ ಇಲ್ಲಮ್ಮ. ಅಪಾರ್ಟ್ಮೆಂಟ್ ಒಂದೇ ಅಲ್ಲ, ಕಟ್ಟಿರೋ ಮನೆನ ರಿಪೇರಿ ಮಾಡೋದು ಅರ್ಥನೇ ಇಲ್ಲ. ಹೌದು.
ಏನಂದರೆ ಸುಮ್ಮನೆ ನಾವು ಏನೋ ಕಲ್ತಿದ್ದೀವಿ, ಒಂದಷ್ಟು ಫೀಸ್ ಇಸ್ಕೋಬೇಕು, ಅದೇನೋ ಒಂದು ಸಂಪಾದನೆ ಮಾಡಬೇಕು ಅಂತ ಒಂದು ಮಾರ್ಕೆಟಿಂಗ್ ಮಾಡ್ಬೋದೇ ವಿನಃ ರಿಪೇರಿ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಮಗು ಹುಟ್ಟಕ್ಕೆ ಮುಂಚೆ ಗರ್ಭಶಿಕ್ಷಣ ಬೇಕು ಅಂತ ನಮ್ಮ ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತು? ಗರ್ಭಶಿಕ್ಷಣ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಮತ್ತು ಮಕ್ಕಳು ಮಾಡ್ಕೋತಾ ಇದ್ದಾರೆ. ಏನು ಹೇಳೋಣ, ಈಗ ಮಗು ಹುಟ್ಟಿದ ಮೇಲೆ ರಿಪೇರಿ ಮಾಡೋಕೆ ಹೋಗ್ತಾರೆ. ನನ್ನ ಮಗ ಹೇಳೋದು ಮಾತು ಕೇಳಬೇಕು, ನನ್ನ ಮಗು ಚೆನ್ನಾಗಿ ಓದಬೇಕು. ಎಲ್ಲಿಂದ ಓದುತ್ತಾರೆ? ಅದು ಫುಲ್ ಫೇಲ್. ಹಾಗಂತ ರಿಪೇರಿ ಮಾಡಬಾರ್ದು ಅಂತಲ್ಲ, ನಾವು ಏನು ಮಾಡಬೇಕು ಅದು ಮಾಡಿಲ್ಲ, ಹೆಂಗೋ ತಗೊಂಡ್ಬಿಟ್ಟಿದ್ದೀವಿ ಸ್ವಾಮಿ, ಏನು ಮಾಡೋದು ಅಂತಂದರೆ ಅದಕ್ಕೆ ಉತ್ತರ ನಮ್ಮಿಂದ ನಾವು ಕೊಡೋದು ಇಲ್ಲ, ಅದು ಸಾಧ್ಯನೂ ಇಲ್ಲ. ಯಾಕೆ ಅಂದರೆ ಮಾಡೋದನ್ನು ಕರೆಕ್ಟ್ ರೀತಿಯ ತಿಳ್ಕೊಂಡು ಮಾಡಿ ನಿಮ್ಗೆ ಅದು ಸಲ್ಲಿತವಾಗಿ ಒಳ್ಳೆಯ ರೀತಿ ಜೀವನ ಕರ್ಕೊಂಡೋಗುತ್ತೆ. ರಿಪೇರಿ ಜೀವನ ಚೆನ್ನಾಗಿಲ್ಲ. ಅಮ್ಮ, ನಾವು ಹೆಚ್ಚು ಕಮ್ಮಿ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ ಕಾಲ್ಗೆ ಹಾಕ್ಕೊಳ್ತಕ್ಕಂತಹ ಚಪ್ಪಲಿಗಳನ್ನು ಹೊಲಿಸ್ಕೊಂಡು ಹಾಕ್ಕೊಳ್ಳೋ ಮಟ್ಟಕ್ಕಿತ್ತು ಒಂದು ಕಾಲದಲ್ಲಿ. ಈಗ ಏನಾಗಿದೆ ಅಂದರೆ ಬಿಸಾಕ್ಬಿಟ್ಟು ಶೋರೂಮ್ಗೆ ಹೋಗಿ ಹೊಸ ತಗೊಂಡು ಹಾಕೋತಾರೆ. ಹೌದು ತಾನೆ? ಹೊಲಿಸೋ ಮಟ್ಟು ಅಷ್ಟಕ್ಕೂ ತಾಳ್ಮೆ ಇಲ್ಲ. ಅಂದರೆ ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಹಾಗೆ ನಾವು ಪ್ಯಾಚ್ ಹಾಕ್ಕೊಂಡು ರಿಪೇರಿ ಮಾಡ್ಕೊಂಡು ಬದುಕಿದೆಯಲ್ಲ, ಈ ಬದುಕು ಚೆನ್ನಾಗಿಲ್ಲ. ಅದಕ್ಕೇನು ಮಾಡ್ಕೋಬೋದು ಅಂದರೆ ನಾವು ಹೇಗೆ ಬದಲಾವಣೆ ಆಗಬೇಕು ಅನ್ನೋದು ಅಷ್ಟೇ ಮಾರ್ಗ. ಮನೆ ಬಿಟ್ಬಿಡಿ, ಮದುವೆ ಆಗಿದೆ ತಪ್ಪು, ಮಗು ಆಗಿದೆ ತಪ್ಪು. ಈಗ ನಾವೇನು ಮಾಡಬೇಕಾಗಾದ್ರೆ ಸಾಯೋದಾ? ಅಲ್ಲ. ಯೋಚನೆ ಮಾಡೋದಾ? ಅಲ್ಲ. ನಿಮ್ಮ ಪ್ರಯತ್ನ ಏನು? ನಾವು ರಿಪೇರಿ ಹೇಗಾಗಬೇಕು? ಒಬ್ಬರು ರಿಪೇರಿ ಆದರೆ ಮನೆ ಆಮೇಲೆ ಹೋಗೋಣ. ರಿಪೇರಿ ಆಗಬೇಕಾದ್ರೆ ನಾನು ಮನೆಗೂ ನನಗೂ ಸಂಬಂಧ ಹೇಗಿದೆ, ನಾನು ಏನು ಮಾಡಿಕೊಂಡ್ರೆ ನಾನು ರಿಪೇರಿ ಆಗ್ತೀನಿ. ಖಂಡಿತ. ಈಗ ತಿಳ್ಕೊಂಡ್ರೆ ಪರಿಹಾರ ಸಿಗುತ್ತಮ್ಮ. ಓಕೆ, ಪ್ರತಾಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರತಾಪ್ ಅವರೇ. ಪ್ರತಾಪ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರತಾಪ್ ಅವರೇ, ಓಕೆ, ಕರೆ ಕಟ್ಟಾಗಿದೆ. ವಿಶಾಲ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶಾಲ ಅವರೇ. ನಮಸ್ಕಾರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಗಳೇ, ನಮಸ್ತೆ ಗುರುಜಿ. ನಾರಾಯಣ. ಹೇಳಿ ವಿಶಾಲ್. ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಏನು ಓದಿದ್ದೀರಾ? ನಾವು SLC ಓದಿರೋದು. ಮಗಳು ಏನು ಓದ್ತಾ ಇದ್ದಾಳೆ? ಮಗಳು M.Com ಮುಗೀತು. ಈಗ ಮದುವೆ ಮಾಡಕ್ಕೆ ಅಂತ ಮಾತಾಗೈತೆ. ಏನು ನಕ್ಷತ್ರ? ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಂತ. ಅವಳ ಹೆಸರು ಚಂದನ ಅಂತ. ಮದುವೆ ಫಿಕ್ಸ್ ಆಗಿದೆಯಾ? ಫಿಕ್ಸ್ ಆಗಿದೆ. ಯಾವಾಗ ಮದುವೆ? 30ಕ್ಕೆ, ಬಸವ ಜಯಂತಿ ದಿವಸ ಏಪ್ರಿಲ್ 30ಕ್ಕೆ. ಏಪ್ರಿಲ್ 30. ನಿಮ್ಮ ಮಗಳು ಹುಟ್ಟಿದ ವಾರ ಯಾವುದು? ಗುರುವಾರ ಬೆಳಿಗ್ಗೆ 6:27ಕ್ಕೆ, 7:27. ಓಕೆ ಓಕೆ ಓಕೆ. ಈಗ ನಿಮ್ಮದು ಮದುವೆ ಎಲ್ಲ ಫಿಕ್ಸು, ಮಗಳಿಗೆ ಮದುವೆ ಮಾಡೋಕ್ಕೆಲ್ಲ ಫಿಕ್ಸ್ ಆದಮೇಲೆ ನೀವು ಕೇಳೋದು ತಪ್ಪು. ಯಾಕೆ ಹೇಳಿ? ಎಲ್ಲ ಫಿಕ್ಸ್ ಆಗಿದೆಯಲ್ವಾ? ಯಾಕೆ ಕೇಳ್ತೀರಾ? ನೆಮ್ಮದಿಯಾಗಿ ಮದುವೆ ಮಾಡಿ. ಅಲ್ಲ, ಮಗಳು ಒಳ್ಳೇದಾಗುತ್ತೆ ಏನು ಅಂತ ಕೇಳೋಣ ಅಂತ. ಫಿಕ್ಸ್ ಮಾಡಿ ಡೇಟೇ ಫಿಕ್ಸ್ ಮಾಡಿದ್ರೆಲ್ಲ ಒಳ್ಳೇದು ಹೆಂಗಾಗತ್ತೆ? ಈಗ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗಳಿಗೆ ಜ್ವರ ಬಂದರೆ ಎಷ್ಟು ದಿನ ಇರುತ್ತೆ ಅಂತ ಗಮನಿಸಿದ್ದೀರಾ? ಇಲ್ಲ, ಅಷ್ಟೊಂದು ಗಮನಿಸಲ್ಲ. ಬೇಗ ಬರ್ತಾ ಇರ್ತವೆ ಜ್ವರ ಹಾಗಾಗಿ. ಈಗ ನೋಡಿ ಅಮ್ಮ, ಜ್ವರ ಅವಾಗವಾಗ ಬರ್ತಾ ಇರುತ್ತೆ ಅಂದರೆ ಕಾರಣ ತಿಳ್ಕೊಬೇಕ ಬೇಡವಾ? ಅಂದರೆ ಆರೋಗ್ಯ, ನಿದ್ದೆ ಎಷ್ಟರ ಮಟ್ಟಕ್ಕೆ ಚೆನ್ನಾಗಿದೆ ಅಂತ ತಿಳ್ಕೊಂಡ್ರೆ ಸರಿಯಾಗಿತ್ತು. ಇದನ್ನು ಯಾವ ಕಾರಣಕ್ಕೂ ಮದುವೆ ಮಾಡಿಸೋ ಪುರೋಹಿತರಾಗಲಿ ಅಪ್ಪ ಅಮ್ಮನಿಗಾಗಲಿ ಗೊತ್ತಿಲ್ಲ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕಾದ್ರೆ ಪೂರ್ಣವಾಗಿ ನಿದ್ದೆ ಮಾಡೋದು ಕಲ್ತಿರ್ಬೇಕು. ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ, ಚೆನ್ನಾಗಿರ ಅಂದರೆ ಹೆಂಗೋ ಬದುಕಲಿ ಅಂದರೆ ಏನೋ ಇರಲಿ ಅಂತ ಕಟ್ಟಬೇಕಷ್ಟೇ. ಆಮೇಲೆ ರಿಸಲ್ಟ್ ಕೇಳಬಾರ್ದು. ಹಂಗೆ ಅಂದ್ಬಿಟ್ಟು ಹೆದರ್ಕೊಳ್ಳೋದಲ್ಲ. ಮನುಷ್ಯನಿಗೆ ನಿದ್ದೆ ಚೆನ್ನಾಗಿರ್ಬೇಕಾ ಬೇಡ ತಾಯಿ? ಬೇಕು ಬೇಕು. ಈಗ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ? ಬೆಳಗ್ಗೆ ಹೊತ್ತು ಎಷ್ಟೊತ್ತು ಕೇಳ್ತಾಳೆ? ಬೆಳಿಗ್ಗೆ ಲೇಟಾಗಿ 10 ಗಂಟೆ ಮ್ಯಾನ್ ಹೇಳೋದು. ಈಗ ಮುಂದಕ್ಕೆ ಪಿಕ್ಚರ್ ಏನಾಗಾದ್ರೆ ಯೋಚನೆ ಮಾಡ್ಬೇಕು. ಗಂಡನ ಮನೆಗೆ ಹೋಗಿ 10 ಗಂಟೆಗೆ ಇದ್ದರೆ ಕಾಫಿ ಯಾರು ಮಾಡ್ಕೊಡೋದು? ಅಂದರೆ ಸುಮ್ಮನೆ ಜಾಲಿಯಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ, ಬೇಜಾರು ಮಾಡ್ಕೊಬೇಡಿ. 10 ಗಂಟೆಗೆ ಇದ್ದರೆ ಹೆಂಗಸ್ಗೆ ಕಾಫಿ ಯಾರು ಮಾಡ್ಕೊಡೋದು? ಏನೋ ಗಂಡ ಅಡ್ಜಸ್ಟ್ಮೆಂಟ್ ಆದರೆ ಪರವಾಗಿಲ್ಲ. ಇಲ್ಲ ಅಂದರೆ ತಿಂಡಿನೂ ಇಲ್ಲ, ಕಾಫಿನೂ ಇಲ್ಲ. ಅಲ್ಲಿಂದ ಫೋನ್ ಬರುತ್ತೆ, ಏನು ಮದುವೆ ಮಾಡಿದೋ ನೀನು ಅಂತ. ನೀವು ಕೇಳಿಸ್ಕೊಳ್ಳಿ, ಅವ್ರು ಹೇಳ್ತಾರೆ. ಯಾವುದೇ ತಂದೆ ತಾಯಿಗಳು ಮದುವೆ ಮಾಡೋದು ಮುಖ್ಯ ಅಲ್ಲ, ಹೆಸರು ಬಲ ಕೇಳೋದು ಮುಖ್ಯ ಅಲ್ಲ. ದಯವಿಟ್ಟು ಹೇಳ್ತೀನಿ, ಈ ಬೇಜವಾಬ್ದಾರಿಯನ್ನು ದಯವಿಟ್ಟು ಮಕ್ಕಳ ಬಗ್ಗೆ ಅಸಡ್ಡೆ ಮಾಡಿ ಮದುವೆಗಳನ್ನು ಮಾಡೋದು ನಿಲ್ಲಿಸಬೇಕು. ಮನಸ್ಥಿತಿ ಚೆನ್ನಾಗಿದೆಯಾ, ಆರೋಗ್ಯ ಸ್ಥಿತಿ ಚೆನ್ನಾಗಿದೆಯಾ, ನಿದ್ದೆ ಚೆನ್ನಾಗಿದೆಯಾ, ಇದನ್ನು ತಿಳಿದೇ ಮಕ್ಕಳು ಅಂತ ಗುರುತಿಸ್ದೇ ಇರಬೇಕಾದ್ರೆ ತಂದೆ ತಾಯಿಗೆ ಏನು ಭಾಗ್ಯಕ್ಕಾಗಬೇಕು? ಸ್ವಲ್ಪ ಯೋಚನೆ ಮಾಡಿ. ಒಂದು ನಾಯಿ ಮರಿ ಹಾಕ್ಬಿಟ್ಟು ಬಾಯಲ್ಲಿ ಕಚ್ಕೊಂಡು ಹೋಗುತ್ತೆ ಸೇಫ್ ಮಾಡೋಕ್ಕದನ್ನು. ಆದರೆ ನಾವು ಮನುಷ್ಯರಾಗಿದ್ದುಕೊಂಡು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಒಂದು ಆರೋಗ್ಯವನ್ನು ತಿಳ್ಕೊಳ್ಳೋಕ್ಕೆ, ರಕ್ಷಣೆ ಮಾಡೋಕ್ಕೆ ನಮ್ಗೆ ಆಗಿಲ್ಲ ಅಂದರೆ ತಂದೆ ತಾಯಿ ಅನ್ನಿಸ್ಕೊಳ್ಳೋದಕ್ಕೆ ಏನು ಅರ್ಥ ಇದೆ? ಮಕ್ಕಳ ಕರ್ಮವನ್ನು ತಂದೆ ತಾಯಿಗಳು ಒತ್ಕೋಬೇಕಾಗತ್ತೆ.
ಒತ್ಕೋಬಾರ್ದು. ಮಕ್ಕಳು ತಂದೆ ತಾಯಿ ಕರ್ಮ ಒತ್ಕೋಬಾರ್ದು. ಈ ಸತ್ಯವನ್ನು ದಯವಿಟ್ಟು ತಿಳ್ಕೊಳ್ಳಿ. ಮದುವೆ ಮಾಡಿ ಮುಗಿಸಿ, ಅದೃಷ್ಟವಸಾತ್ ಒಳ್ಳೆಯದಾಗಲಿ. ನಿಮ್ಮ ಮಗಳು ಮದುವೆ ಆದಮೇಲೆ ಏನಾದ್ರು ತಿಳ್ಕೊಳ್ಳೇಬೇಕು ಅನ್ನೋ ಆಸಕ್ತಿ ಇದ್ದರೆ ಗಂಡ ಹೆಂಡತಿ ಕಳಿಸ್ಕೊಡಿ, ಹೇಳ್ಕೊಡೋಣ. ಗಾಬರಿ ಆಗಬೇಡಿ, ಒಳ್ಳೆಯದಾಗಲಿ. ರೈಟ್. ಆನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ. ಹಲೋ ಗುರುಗಳೇ ನಮಸ್ಕಾರ. ಹೇಳಿ ಆನಂದ್. ಸರ್, ನಮ್ಮ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಏನು ಓದಿರೋದು? ನಾವು 10ನೇ ಕ್ಲಾಸು. ಏನು ಮಾಡ್ತಾ ಇರೋದು? ಸೆಕ್ಯೂರಿಟಿ ಗಾರ್ಡ್ ಕೆಲಸ. ರಾತ್ರಿ ಹೊತ್ತಾ? 3 ಶಿಫ್ಟ್ ಇರುತ್ತೆ. ಮದುವೆ ಯಾಕೆ ನಿಮಗೆ? ಮದುವೆ ಬೇಡ ಅಲ್ವಾ? ಸುಮ್ಮನೆ ಯಾಕೆ ಅಲ್ಲಿ ವೇಸ್ಟ್ ಅಲ್ವಾ? ಅಲ್ಲ, ಈಗ ಒಂದು ವಿಷಯ ಯಾಕಿದೆ ಹೇಳ್ತೀನಿ ಅಂದರೆ ಗಾಬರಿ ಆಗಬೇಡಿ. ಇವತ್ತಿನ ಹೆಣ್ಣು ಮಕ್ಕಳು ಕೊಡ್ಬೇಕಾದ್ರೆ ಗಂಡ ಮನೆಗೆ ಎಷ್ಟೊತ್ತಿಗೆ ಬರ್ತಾನೆ ಅಂತ ಯೋಚನೆ ಮಾಡಿ ಕರೆಕ್ಟಾಗಿ ಕೊಟ್ಟರೆ ಅವರೇ ತಂದೆ ತಾಯಿ ಅಂತ ಅನ್ಕೋತೀನಿ. ಖಂಡಿತ ಖಂಡಿತ. ತಿಳ್ಕೊಂಡಿದ್ದೀರಲ್ವಾ? ಗೊತ್ತು ಗೊತ್ತು ಗೊತ್ತು. ಹಾಂ. ಏನು ನಕ್ಷತ್ರ ನಿಮ್ಮದು? ನಮ್ದು ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ನಿಮ್ಮ ತಾಯಿ ನಿಮ್ಮ ತಂದೆ? ಇಲ್ಲ, ಇಬ್ರು ಇಲ್ಲ. ಫಸ್ಟ್ ಹೋಗಿದ್ದು ಯಾರು? ತಾಯಿ. ಏನಾಗಿತ್ತು ಅಮ್ಮಂಗೆ? ಕ್ಯಾನ್ಸರ್ ಆಗಿತ್ತು. ಓಕೆ. ಎಷ್ಟು ವರ್ಷ ಆಯಿತು ಹೋಗಿ ನಿಮ್ಮಮ್ಮ? 30 ವರ್ಷ ಆಯ್ತು. ನಿಮ್ಗೆ ಎಷ್ಟು ವಯಸ್ಸಿತ್ತು? ನಮ್ಗೆ ಅವಾಗ ಒಂದು 22, 23 ಇರ್ಬೋದು. ಅಲ್ಲ, ನಿಮ್ಮ ಅಮ್ಮನಿಗೆ ಏನು ಊಟ ಹಾಕೋದು ಬೇಡವಾ? ಎಲ್ಲ ಮಾಡ್ತಾ ಇದೀವಿ ಇದು. ಎಲ್ಲಿ? ಇಲ್ಲಿ ಗಿರಿನಗರ ರಾಯರ ಮಠದಲ್ಲಿ. ಯಾರು ಹೇಳಿದ್ದನ್ನ ರಾಯರ ಮಠದಲ್ಲಿ ಮಾಡಿ ಅಂತ? ಅಲ್ಲ, ವರ್ಷಾಬ್ದಿಕ ಮಾಡ್ತೀವಲ್ಲ, ವರ್ಷ ಅದನ್ನ ವರ್ಷಾಬ್ದಿಕ ಮಾಡ್ತಕ್ಕಂಥ ವಿಚಾರ ಕ್ಷೇತ್ರದಲ್ಲಿ ಮಾಡಬೇಕು. ಸುಮಂಗಲಿ ಹೆಂಗ್ಸು ಹೋಗಿರೋದು. ಹೌದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಯವಿಟ್ಟು ಮಾಡಬೇಡಿ. ಹಾಂ ಹಾಂ. ಯಾಕೆಂದರೆ ಆ ಅಮ್ಮ ಸತ್ತಿರ್ಬೇಕಾದ್ರೆ ಎಷ್ಟು ಹಿಂಸೆಯಿಂದ ಪ್ರಾಣ ಬಿಟ್ಟಿದೆ. ಹಾಂ. ನಿಮ್ಗೆ ಹೆಂಗ್ರಿ ಹೆಣ್ಣು ಸಿಕ್ಕತ್ತೆ? ಎಂಗೇಜ್ಮೆಂಟ್ ಆದರೂ ಕ್ಯಾನ್ಸಲ್ ಆಗುತ್ತೆ. ಮದುವೆ ಮಾಡ್ಕೊಂಡು ಹೆಂಡತಿ ಟಾಟಾ ಮಾಡಿ ಹೋಗ್ಬಿಡ್ತಾಳೆ. ನಿಮ್ಮ ಒಳ್ಳೆತನ ಇಲ್ಲೇನು ವರ್ಕ್ ಆಗಲ್ಲ. ನಿಮ್ಮ ಶ್ರೀಮಂತಿಕೆ ವರ್ಕ್ ಆಗಲ್ಲ. ಜನ್ಮ ಕೊಟ್ಟ ತಾಯಿ ಋಣವನ್ನು ತೀರಿಸಿಲ್ಲ. ಸುಮಂಗಲಿ ಹೋಗಿರೋ ಕಾರಣ ಏನಂದರೆ ನಿಮ್ಮ ವಂಶದಲ್ಲಿ ಎಷ್ಟು ಹೆಂಗಸರು ಖುಷಿ ಪಟ್ಟಿದ್ದಾರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅರ್ಥ ಗೊತ್ತಾಗುತ್ತೆ ನಿಮಗೆ. ಎಷ್ಟು ಜನ ಬೇಜಾರು ಮಾಡ್ಕೊಂಡಿರ್ತಕ್ಕಂಥದ್ದು, ಎಷ್ಟು ಹಿಂಸೆಪಟ್ಟು ಜೀವನದಲ್ಲಿ ಅನುಭವಿಸಿರೋದು. ಇದೆಲ್ಲ ಬೇಸಿಕ್ ಪ್ರಾಬ್ಲಮ್ಮೇ ಹುಟ್ಟತಕ್ಕಂಥದ್ದು, ನೀವು ಹುಟ್ಟಿರ್ತಕ್ಕಂಥದ್ದು ಆ ನಕ್ಷತ್ರದಲ್ಲಿ. ನೀವು ತಿಳ್ಕೊಳ್ಳದೆ ಇಲ್ಲಿವರೆಗೂ ಕಾಲ ಕಳೆದಿದ್ದೀರಾ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ಅಮ್ಮನಿಗೂ ಮೋಕ್ಷ ಸಿಗಲಿ, ನಿಮಗೂ ಒಳ್ಳೆ ದಾರಿ ಸಿಗಲಿ. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಕಡೆಯದಾಗಿ ಅಂದರೆ ಇದೆಷ್ಟು ಒಂದು ಆಶ್ಚರ್ಯಕವಾದ ರೀತಿಯಲ್ಲಿರ್ತಕ್ಕಂಥ ವಿಚಾರ ಲೆಕ್ಕ ಹಾಕೊಳ್ಳಮ್ಮ. ಸಾಮಾನ್ಯವಾಗಿ ಸುಮಂಗಲಿ ಸಾವು ವಂಶಕ್ಕೆ ಒಂದು ಸಂದೇಶ ಕೊಡುತ್ತೆ. ಆ ಕಾರಣದಕ್ಕಾಗಿ ಆ ಸುಮಂಗಲಿ ಸತ್ತರೆ ಆ ಮನೆ ಏನೋ ಒಂದು ತಪ್ಪಲ್ಲಿ ಸಿಕ್ಕಾಕೊಂಡಿದೆ ವಂಶ ಅಂತ ತಿಳ್ಕೊಂಡು ರಿಪೇರಿ ಮಾಡಿದ್ರೆ ಬಚಾವ್. ಕರೆಕ್ಟ್ ಸಮಯಕ್ಕೆ ಮದುವೆ ಆಗತ್ತೆ. ಮದುವೆ ಆದ್ಮೇಲೆ ಚೆನ್ನಾಗೂ ಇರ್ಬೋದು ಅಂತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ, ಮದುವೆ ಅಂತಕ್ಕಂಥದ್ದೇ ಆಗಲಿ, ಯಾವುದೇ ವಿಚಾರಕ್ಕಾಗಲಿ ಹಿರಿಯರ ಆಶೀರ್ವಾದವನ್ನು ಪಡೆದು ನಂತರ ಭಗವಂತನ ಹತ್ರ ಹೋಗಬೇಕು. ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ಕದ ತಡ್ತೀವಿ, ಬಾಗಿಲು ತೆಗ್ದಿಲ್ಲ ದೇವಸ್ಥಾನದ್ದು ಅಂತ. ಈಗ ನಮಗೆ ಜನ್ಮ ಕೊಟ್ಟವರು ಪ್ರತ್ಯಕ್ಷ ದೇವರು ಅಂತ ಒಪ್ಕೊಂಡಿದ್ದೀವಿ. ಅವ್ರಿಗೇನು ಮಾಡಿಲ್ಲ, ಏನು ತಿಳಿದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಮಾಡ್ತೀರಾ ಏನು? ಅದಕ್ಕೋಸ್ಕರವಾಗಿ ಹೇಳೋದನ್ನು ಬಿಟ್ಟು, ಯೋಚನೆ ಮಾಡೋದನ್ನು ಬಿಟ್ಟು, ನಮ್ಮ ವಂಶಸ್ಥರಿಗೆ ನಾವು ಮಾಡುತ್ತಿರುವುದು ಸರಿಗಿದೆಯಾ? ಸರಿಗಿದ್ದೆ ಕರೆಕ್ಟ್ ಟೈಮ್ಗೆ ಮದುವೆ ಆಗುತ್ತೆ, ಮಕ್ಕಳಾಗತ್ತೆ, ಚೆನ್ನಾಗಿರ್ತೀರಾ, ಸರಿಯಾದ ಟೈಮ್ಗೆ ಊಟ ಮಾಡ್ತೀರಾ. ಮಾಡೋದು ಸರಿ ಇಲ್ಲ ಅಂದರೆ ಊಟನೂ ಸಿಕ್ಕಲ್ಲ, ಮದುವೆನೂ ಆಗಲ್ಲ, ಹೆಣ್ಣು ಸಿಕ್ಕಲ್ಲ, ಮಗುನೂ ಹುಟ್ಟಲ್ಲ. ಈ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯಯುತ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಮನೆಯ ಪೋಷಕಾಂಶಗಳು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.